ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿದ್ದೇವೆ. KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೆ ಇದ್ದರು ಪ್ಲೀಸ್ ಜಾಯ್ನ್ ಅಸ್. ಇನ್ನು ನಮ್ಮ ಐಡಾಸ್ ಫೋರಂ ವತಿಯಿಂದ ಕೋರ್ಸ್ಗಳ ವಿವರ ನೋಡಿ ಯಾವ ಥರ ಮಾಡಿದ್ವಿ ಅಂತಂದರೆ ಪ್ಲೇಲಿಸ್ಟ್ ಮುಖಾಂತರ ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಸಿಗುತ್ತೆ ಎಲ್ಲ NCERT ಸೀರೀಸಲ್ಲಿ. ಇನ್ನು ಎಲ್ಲ DCERT ವಿಡಿಯೋಗಳು, ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದಲ್ಲದೆ GK ಟ್ರಿಕ್ಸ್ ವಿಡಿಯೋಗಳು, ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ನೋಡಿ. ಇಲ್ಲಿ ಕ್ವಶನ್ ಪೇಪರ್ ಅಂತಿದೆಯಲ್ಲ, ಅಲ್ಲಿ ಕೂಡ ನೀವು ನೋಡ್ಬೋದು. ಈ ಮುಖಾಂತರ ಹೋಗಿ ನಮ್ಮ ಪ್ರತಿಯೊಂದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿರೋರುಗಳನ್ನು ಸಿಗುತ್ತೆ ಅಲ್ಲಿ ಪ್ರತಿಯೊಂದು ವಿಡಿಯೋಗಳ ಲಿಸ್ಟನ್ನು ಅಲ್ಲಿ ಕೂಡ ನೀವು ನೋಡ್ಬೋದು. ಇನ್ನು ಮುಂದೆ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ನಮ್ಮ ಐಡಾಸ್ ಫೋರಂ ಅಂತ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ಹೊರಟಿದ್ದೇವೆ. ನೆಕ್ಸ್ಟು ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2011ರಲ್ಲಿ ನಡೆದ SDA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಹೇಳಿದ್ವಿ ಪ್ರತಿ ವಿಡಿಯೋದಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂದರೆ ಪಾರ್ಟ್ 1, ಪಾರ್ಟ್ 2 ಮಾಡಲು ಹೊರಟಿದ್ವಿ. ಪಾರ್ಟ್ 1ರಲ್ಲಿ 1ರಿಂದ 50 ಪ್ರಶ್ನೆಗಳು, ಉಳಿದ ಪಾರ್ಟ್ 2ಅಲ್ಲಿ 51ರಿಂದ 100 ಪ್ರಶ್ನೆಗಳು. ಪ್ರತಿ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಶ್ನೆ, 2011ರ ಮಾರ್ಚ್ ತಿಂಗಳಲ್ಲಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಯಾವ ನಗರದಲ್ಲಿ ನಡೆಸಲಾಯಿತು? ಇದಕ್ಕೂ ಯಾವುದಂತಂದರೆ ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವಾಗ ಎಲ್ಲಿ ನಡೆದಿತ್ತು ಅಂತಂದರೆ 2011ರಲ್ಲಿ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ. ಮೊದಲು ವಿಶ್ವ ಕನ್ನಡ ಸಮ್ಮೇಳನ ನಡೆದಿದ್ದು ವರ್ಷ ನಿಮಗೆ ಗೊತ್ತಿರಬೇಕು ಯಾವಾಗ ಅಂತಂದರೆ 1985 ಮೈಸೂರಿನಲ್ಲಿ ನಡೆಯುತ್ತೆ. ಅವಾಗ ಮುಖ್ಯಮಂತ್ರಿ ಆಗಿರ್ತಾರೆ ರಾಮಕೃಷ್ಣ ಹೆಗಡೆ ಅವರು ಇರ್ತಾರೆ ಮುಖ್ಯಮಂತ್ರಿ. ರಾಮಕೃಷ್ಣ ಹೆಗಡೆ ಅವರು ಅವಾಗ ಉದ್ಘಾಟನಾ ಮುಖ್ಯ ಅತಿಥಿಯಾಗಿ ಯಾರು ಬಂದಿರ್ತಾರೆ ಅಂತಂದರೆ ಅವಾಗಿದ್ದಂಥ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಅದರ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಮೈಸೂರಿನಲ್ಲಿ ನಡೆದ ಮೊದಲ ವಿಶ್ವ ಕನ್ನಡ ಸಮ್ಮೇಳನ. ಈ ಎರಡನೇದು ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೀತದೆ ಅಂದರೆ ಬೆಳಗಾವಿ, ಅದೇ 2011ರಲ್ಲಿ. ಅವಾಗ ಮುಖ್ಯ ಅತಿಥಿ ಯಾರು ಇರ್ತಾರೆ? ಐಶ್ವರ್ಯ ರೈ ಅವರು ಇರ್ತಾರೆ. ಐಶ್ವರ್ಯ ರೈ ಅವರು ಬಂದಿರ್ತಾರೆ ಮುಖ್ಯ ಅತಿಥಿಯಾಗಿ. ಅವಾಗ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಈ 3ನೇ ವಿಶ್ವ ಕನ್ನಡ ಸಮ್ಮೇಳನ ನಡಿಬೇಕಂತ ತೀರ್ಮಾನಗೊಂಡಿದ್ದಾರೆ. 200 ತನ ನಡೆಯಲಿ. ಎಲ್ಲಿ ನಡೆಯಲಿದೆ ಅಂತಂದರೆ ದಾವಣಗೆರೆಯಲ್ಲಿ ನಡೆಯಲಿದೆ 3ನೇ ವಿಶ್ವ ಕನ್ನಡ ಸಮ್ಮೇಳನ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಯುನೆಸ್ಕೋದ ಸಾಂಸ್ಕೃತಿಕ ಭೂದೃಶ್ಯದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತೆ ಈ ಕೆಳಕಂಡವುಗಳನ್ನು ನಾಮನಿರ್ದೇಶನ ಮಾಡಲು ಭಾರತ ಸರ್ಕಾರ ಪ್ರಸ್ತಾಪಿಸಿದೆ. ಇದು ಕೂಡ ಅವಾಗ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಅವರುತ್ತೆ ಅಂತ ಆನ್ಸರು ಮಜುಲಿ ದ್ವೀಪ. ಆಪ್ಷನ್ ಸಿ ಮಜುಲಿ, ಅಸ್ಸಾಂನ ನದಿ ದ್ವೀಪ. ಏನಪ್ಪ ಅಂತಂದರೆ ಬ್ರಹ್ಮಪುತ್ರ ನದಿಗೆ ಉಂಟಾಗಿರುವ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಯಾವುದು ಅಂತಂದರೆ ಮಜುಲಿ ನದಿ ದ್ವೀಪ. ನೋಡಿದ್ದು ಮಜುಲಿ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಆಗಿದೆ. ನೋಡಿದ್ದು ಯಾವ ನದಿಗೆ ಉಂಟಾಗಿದೆ ಅಂತಂದರೆ ಬ್ರಹ್ಮಪುತ್ರ ನದಿಗೆ, ಅಸ್ಸಾಂನ ಇಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಗೆ ಮಜುಲಿ ದ್ವೀಪ. ಇದು ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ. ನೋಡಿ, ಇನ್ನು ಅತಿ ದೊಡ್ಡ ದ್ವೀಪ ಅಂದರೆ ಗ್ರೀನ್ಲ್ಯಾಂಡ್ ಆಗುತ್ತೆ. ಅತಿ ದೊಡ್ಡ ದ್ವೀಪ ಅಂದರೆ ಗ್ರೀನ್ಲ್ಯಾಂಡು. ಆದರೆ ನದಿ ದ್ವೀಪ ಅಂತಂದರೆ ಮಜುಲಿ ದ್ವೀಪ. ನಮ್ಮ ಭಾರತದ ಮಜುಲಿ ದ್ವೀಪ ಯಾವ ನದಿಗೆ ಉಂಟಾಗಿದೆ ಅಂತಂದರೆ ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ನೋಡಿ, ಜಂಟಿ ಸಂಸದೀಯ ಸಮಿತಿಯೊಂದು JPC ಈ ಕೆಳಕಂಡದಕ್ಕೆ ಸಂಬಂಧಿಸಿದ ಹಗರಣವನ್ನು ತನಿಖೆ ಮಾಡುತ್ತಿದೆ. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿತ್ತು. ಅವಾಗ ಪರೀಕ್ಷೆ ನಡೆದಾಗ ಯಾವುದಿರುತ್ತೆ ಅಂತಂದರೆ 2G ಸ್ಪೆಕ್ಟ್ರಮು. ಆನ್ಸರು 2G ಸ್ಪೆಕ್ಟ್ರಮು. ಇದು ಯಾರಂತಂದರೆ ಇದು ಯಾರಂತ ಇದರ ಸಮಿತಿ ಯಾವುದಾಗಿತ್ತು ಅಂದರೆ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. ಸಮಿತಿ ತನಿಖೆ ಮಾಡಲು ಡಾಕ್ಟರ್ ಮುರಳಿ ಮನೋಹರ್ ಜೋಶಿಯನ್ನು ನೇಮಿಸಿರ್ತಾರೆ. ಇದು ಇತ್ತೀಚೆಗೆ ಇದರ ಬಗ್ಗೆ ತೀರ್ಪನ್ನು ಬಂದಿತ್ತು. 2G ಸ್ಪೆಕ್ಟ್ರಮ್ ಬಗ್ಗೆ ಇವರು ನಿರ್ದೋಷಿಗಳಂತ ಹೇಳಿದ್ದಾರೆ. ಯಾರಪ್ಪ ಅಂತಂದರೆ A ರಾಜಾ, ಇನ್ನು ಕನ್ನುಮೂಳಿ DMK ಸದಸ್ಯರು, ಇವರಿಬ್ಬರ ಬಗ್ಗೆ ನಿರ್ದೋಷಿ ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ಕೊಟ್ಟಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, 12 ಜಿಲ್ಲೆಗಳ ಅನುಕೂಲಕ್ಕಾಗಿ ಕರ್ನಾಟಕದ ಈ ಕೆಳಕಂಡ ನದಿಗಳ ಹರಿವನ್ನು ತಿರುವುಮುರುವು ಮಾಡುವ ಬಗ್ಗೆ ಮಾತುಗಳು ಕೇಳಿಬರುತ್ತವೆ. ಕಾವೇರಿ, ಹೇಮಾವತಿ, ಕಾಳಿ, ನೇತ್ರಾವತಿ. ಯಾವುದಂತಂದ್ರೆ ಸರಿಯಾದ ಆನ್ಸರು ನೇತ್ರಾವತಿ. ಇದು ಕೂಡ ನೇತ್ರಾವತಿ. ಯಾವ ಜಿಲ್ಲೆಗಳಿಗೆ ನೀರು ಸರಬರಾಜು ಮಾಡುವಂಥ ಯೋಜನೆ ಅಂತಂದರೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಈ ನೇತ್ರಾವತಿ ಯೋಜನೆ. ಯಾವುದಂತಂದರೆ ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಯೋಜನೆ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದ ಜನಸಂಖ್ಯಾ ಗಣತಿಯನ್ನು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮತ್ತು ಇತ್ತೀಚಿನ ಜನಗಣತಿಯ ಡ್ಯಾಶ್ರಲ್ಲಿ ನಡೆಯಿತು. ಈ ತೆರವು ಬಿಟ್ಟ ಜಾಗಗಳಲ್ಲಿ ಸರಿಯಾಗಿ ತುಂಬಬೇಕಾದ ಅಂಕಿಗಳು ಕೆಳಗಿನಂತಿವೆ. 5 2011, 10 2011, 5 2010, 10 2011.
10. ಯಾವುದಂತಂದರೆ ಸರಿಯಾದ ಆನ್ಸರ್ 5ನೇ ಪ್ರಶ್ನೆಗೆ ಆಪ್ಷನ್ ಬಿ 10/2011. ಏನಂತಂದ್ರೆ ಸ್ವಾತಂತ್ರ್ಯ ನಂತರ ಜನಗಣತಿ ನಿಮ್ಗೆ ಗೊತ್ತಿರಬೇಕು. ಜನಗಣತಿ ಸ್ವಾತಂತ್ರ್ಯ ನಂತರ ಎಷ್ಟನೇ ಜನಗಣತಿ ಅಂದರೆ 7ನೇ ಜನಗಣತಿ. ಸ್ವಾತಂತ್ರ್ಯ ಭಾರತ ನಂತರ 7ನೇ ಜನಗಣತಿ. ಭಾರತದ ಜನಗಣತಿ ಆರಂಭವಾಗಿ ನಿಮ್ಗೆ ಗೊತ್ತಿರಬೇಕು. ಪ್ರತಿ 10 ವರ್ಷಗಳಿಗೂ ಜನಗಣತಿ ಆರಂಭ ಮಾಡ್ತಾರೆ. ಪ್ರತಿ 10 ವರ್ಷಗಳಿಗೂ ಜನಗಣತಿ. ಅವಾಗ ಪರೀಕ್ಷೆ ನಡೆದಾಗ 2011. ಈ ಮುಂದೆ ನಡೆಯೋದು ಎಷ್ಟನೇದು? 8ನೇ. ಸ್ವತಂತ್ರ ಭಾರತದ 8ನೇ ಜನಗಣತಿ ಯಾವಾಗ ನಡೆದು 2021. ಯಾಕಂತಂದರೆ ಪ್ರತಿ 10 ವರ್ಷಗಳ ಒಮ್ಮೆ. ಮೊದಲು ಜನಗಣತಿ ಆಗೋದು ನಿಮ್ಗೆ ಗೊತ್ತಿರಬೇಕು. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ 1872ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಆರಂಭ ಆಗುತ್ತೆ. ಅದನ್ನು ಭಾರತೀಯ ಅಂಕಿ ಸಂಖ್ಯಾ ಇಲಾಖೆ ಸ್ಟಾರ್ಟ್ ಆಗುತ್ತೆ 1872. ಯಾರು ಸ್ಟಾರ್ಟ್ ಮಾಡ್ತಾರೆ? ಲಾರ್ಡ್ ಮೇವೋ ಅವರು ಮೊದಲು ಸ್ಟಾರ್ಟ್ ಮಾಡಿದ ಯಾರು? ಲಾರ್ಡ್ ಮೇವೋ 1872ರಲ್ಲಿ. ಇನ್ನು ಅನುಕ್ರಮವಾಗಿ ಜನಗಣತಿ ಆರಂಭ ಅಂತಂದರೆ 1881ರಿಂದ ಆರಂಭ ಆಗುತ್ತೆ ಅನುಕ್ರಮವಾಗಿ. ಅವಾಗ ಯಾರು ಇರ್ತಾರೆ? ವೈಸ್ರಾಯ್ ಲಾರ್ಡ್ ರಿಪ್ಪನ್ ಅವರು. 1881ರಲ್ಲಿ. ಆದರೆ ಜನಗಣತಿ ಪ್ರಥಮ ಬಾರಿ ಆರಂಭ ಆಗಿದ್ದು ಲಾರ್ಡ್ ಮೇಯೋ ಅವರ ಕಾಲದಲ್ಲಿ 1872ರಲ್ಲಿ. ನೆಕ್ಸ್ಟ್ ನೋಡಿ, ಪ್ಯಾನ್ ಎಂಬ ಸಂಕ್ಷೇಪ ಅಕ್ಷರಗಳ ವಿಸ್ತೃತ ರೂಪ ಇದಾಗಿದೆ. ಪಬ್ಲಿಕ್ ಅಕೌಂಟ್ ನಂಬರ್, ಪರ್ಸನಲ್ ಅಕೌಂಟ್ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್, ಪೋಸ್ಟಲ್ ಅಕೌಂಟ್ ನಂಬರ್. ಪ್ಯಾನ್ ಕಾರ್ಡ್ ಅದ್ರ ಫುಲ್ ಫಾರ್ಮ್ ಗೊತ್ತಿರಬೇಕು. ಏನಂತಂದ್ರೆ ಪ್ಯಾನ್ ಕಾರ್ಡ್ ಅದು ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಏನಪ್ಪ ಇದು ಪ್ಯಾನ್ ಕಾರ್ಡ್ ಎದಕ್ಕೆ ಕಡ್ಡಾಯ ಅಂತಂದರೆ 50,000ಕ್ಕಿಂತ ಹೆಚ್ಚಿನ ಹಣ ವರ್ಗಾವಣೆ ಯಾವುದೇ ವರ್ಗಾವಣೆ ಕುರಿತು ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ಮಾಡಲಾಗಿದೆ. ಪ್ಯಾನ್ ಕಾರ್ಡ್ ಕಡ್ಡಾಯ 50,000ಕ್ಕಿಂತ ಹೆಚ್ಚಿಗೆ ಹಣ ವರ್ಗಾವಣೆ ಚಲಾವಣೆ ಮಾಡಲು ಬ್ಯಾಂಕ್ಗಳಲ್ಲಿ ಬೇಕಾಗುವುದು ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ಮಾಡಿದ್ರಿ. ಪ್ಯಾನ್ ಸಂಖ್ಯೆ ಎಷ್ಟಿರುತ್ತೆ ಕೇಳಿದಾನೆ ಒಂದು ಎಕ್ಸಾಮಲ್ಲಿ. 10 ಅಂಕಿ ಇರುತ್ತೆ. ಪ್ಯಾನ್ ಕಾರ್ಡ್ನಲ್ಲಿ 10 ಸಂಖ್ಯೆಗಳಿರುತ್ತವೆ. ಸಂಖ್ಯೆಗಳು. ಇನ್ನು ಪ್ಯಾನ್ ಯಾವಾಗ ಜಾರಿಗೆ ಬಂತು? ಆದಾಯ ಇಲಾಖೆ ಯಾವಾಗ ಜಾರಿಗೆ ತಂದ್ರೆ ಪ್ಯಾನ್ ಕಾರ್ಡು 1964ರಲ್ಲಿ ಪ್ಯಾನ್ ಕಾರ್ಡ್ ಹುಡ್ಕೋತೆ. 1964ರಲ್ಲಿ ಪ್ರಥಮ ಬಾರಿಗೆ ಬಳಕೆಗೆ ಬಂದಿದೆ ಪ್ಯಾನ್ ಕಾರ್ಡು 1964ರಲ್ಲಿ. ನೆಕ್ಸ್ಟ್ ನೋಡಿ, ನಕ್ಸಲಿಯ ಚಳವಳಿ ಕೆಳಕಂಡ ರಾಜ್ಯದ ನಕ್ಸಲಬಾರಿ ಪ್ರದೇಶದಲ್ಲಿ ಉಗಮಿಸಿತು. ಅಸ್ಸಾಂ, ಆಂಧ್ರ ಪ್ರದೇಶ, ಕೇರಳ, ಪಶ್ಚಿಮ ಬಂಗಾಳ. ಎಲ್ಲಿ ಅಂತಂದರೆ ಇದು ನಕ್ಸಲಿ ಚಳವಳಿ ಪಶ್ಚಿಮ ಬಂಗಾಳ. ಇದನ್ನು ನಕ್ಸಲ್ಬಾರಿ ಚಳವಳಿ ಕೂಡ ಅಂತ ಕರೀತಾರೆ. ಇದನ್ನು ಪಶ್ಚಿಮ ಬಂಗಾಳ ಆನ್ಸರು. ನಕ್ಸಲ್ ಚಳವಳಿ ಅಂತಂದರೆ ಪಶ್ಚಿಮ ಬಂಗಾಳ. ಇದು ಒಂದು ಏನಾಗಿರ್ತದೆ? ನಕ್ಸಲ್ ಬಾರಿ ಚಳವಳಿ ಅಂತ ಕರೀತಾರೆ. 1967ರಲ್ಲಿ ನಕ್ಸಲ್ ಬಾರಿ ಎಂಬ ಸ್ಥಳದಲ್ಲಿ 1967ರಲ್ಲಿ ನೋಡಿ ಏನಾಗುತ್ತೆ, ಅದೊಂದು ನಕ್ಸಲ್ ಬಾರಿನದೇನಿದೆ ಒಂದು ಸ್ಥಳ ಇದೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರೋ ಒಂದು ಸ್ಥಳ. ಅಲ್ಲಿ ಅದರ ಬಗ್ಗೆ ಇದು ಹೇಳ್ತಾರೆ ಅಂತಂದರೆ ದಂಗೆ ಹೇಳೋದು ಅಂತಂದರೆ 1967ರಲ್ಲಿ ಏನಂದ್ರೆ ಇಂಟೆನ್ಷನ್ ಅಂತಂದರೆ ನಿಮಗೆ ಗೊತ್ತಿರಬೇಕು. ಜಮೀನ್ದಾರಿ ಪದ್ಧತಿ ವಿರುದ್ಧ ನಕ್ಸಲ್ಬಾರಿ ಚಳವಳಿ ಅದರ ವಿರುದ್ಧ ಅಂತಂದರೆ ಜಮೀನ್ದಾರಿ ಪದ್ಧತಿ ವಿರುದ್ಧ ನಡೆದ ದಂಗೆ ಯಾವುದಂದ್ರೆ ನಕ್ಸಲ್ಬಾರಿ ದಂಗೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಈ ಕೆಳಕಂಡ ನದಿಯನ್ನು ಪುನರ್ಜೀವಿಸಗೊಳಿಸಲು ಪ್ರಸ್ತಾವಿಸಲಾಗಿದೆ. ಅರ್ಕಾವತಿ, ವೃಷಭಾವತಿ, ಹೇಮಾವತಿ, ಕುಮದ್ವತಿ. ಯಾವುದಂತಂದರೆ ಅರ್ಕಾವತಿ. ಸರಿಯಾದ ಆನ್ಸರ್ ಯಾವುದು? ಅರ್ಕಾವತಿ. ಈ ಅರ್ಕಾವತಿ ನದಿ ಎಲ್ಲಿ ಉಗಮವಾಗುತ್ತೆ ನಿಮ್ಗೆ ಗೊತ್ತಿರಬೇಕು. ಇದು ನಂದಿ ಬೆಟ್ಟದಲ್ಲಿ ಉಗಮವಾಗುವ ನದಿ ನೋಡಿ ಅರ್ಕಾವತಿ. ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಕಾವೇರಿ ನದಿಯ ಉಪನದಿ ಅರ್ಕಾವತಿ. ಈ ವೃಷಭಾವತಿ ಕೊಟ್ಟಿದ್ದಾರಲ್ಲ, ಇದು ಬೆಂಗಳೂರಿನ ದಡದಲ್ಲಿ ಹರಿಯುವ ನದಿ ಅಂತ ಯಾವುದಂತಂದರೆ ವೃಷಭಾವತಿ. ನೆಕ್ಸ್ಟ್ ನೋಡಿ, ಜೂಲಿಯನ್ ಅಸಾಂಜೆ ಅವರ ಹೆಸರು ಯಾವುದಕ್ಕೆ ಸಂಬಂಧಿಸಿದೆ? ನೊಬೆಲ್ ಬಹುಮಾನಗಳು, ಮಾನವ ಹಕ್ಕುಗಳ ಚಳುವಳಿ, ವಿಕ್ಲಿಕ್ಸ್, ಸೈಬರ್ ಭದ್ರತೆ. ಯಾವುದಂತಂದರೆ ಜೂಲಿಯಸ್ ಅಸಾಂಜೆ ಅವರು ವಿಕ್ಲಿಕ್ಸ್ ಸಂಸ್ಥಾಪಕರು ಇವರು. ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ? 2006ರಲ್ಲಿ ವಿಕ್ಲಿಕ್ಸ್. ಏನಿದು ಅಂತಂದರೆ ವಿಕ್ಲಿಕ್ಸ್ ಅನ್ನೋದು ಪತ್ರಿಕೋದ್ಯಮಿಗಳ ಸಂಘಟನೆ ಆಗಿದೆ. ಇದು ಪತ್ರಿಕೋದ್ಯಮಿಗಳ ಸಂಘಟನೆ ವಿಕ್ಲಿಕ್ಸ್ ಅನ್ನೋದು. ಅದರ ಸಂಸ್ಥಾಪಕರು ಯಾರಂದರೆ ಜೂಲಿಯಸ್ ಅಸಾಂಜೆ ಅವರು 2006ರಲ್ಲಿ ಪ್ರಾರಂಭಿಸುತ್ತಾರೆ. ನೆಕ್ಸ್ಟ್ ನೋಡಿ, ಅತ್ಯಧಿಕ ಪರಮಾಣು ವಿಕಿರಣಕ್ಕಾಗಿ 2011ರ ಮಾರ್ಚ್ ತಿಂಗಳಲ್ಲಿ ಈ ಕೆಳಕಂಡ ಪರಮಾಣು ರಿಯಾಕ್ಟರ್ ಸುದ್ದಿಯಲ್ಲಿತ್ತು. ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾವಾಗಿರುತ್ತೆ ಅಂತಂದರೆ ಪಿಕೋಸಿಯಾ ಡಯಟಿ ಎಲ್ಲಿದೆ ಅಂತಂದರೆ ಜಪಾನ್ನಲ್ಲಿ ಕಂಡುಬರುವ ಪಿಕೋಸಿ ಡಯಟಿ ಪರೀಕ್ಷೆ ನಡೆದಾಗ ಏನಾಗಿರುತ್ತೆ, ಆ ಪರಮಾಣು ವಿಕಿರಣಕ್ಕೆ ಸುನಾಮಿ ಉಂಟಾಗಿರುತ್ತೆ. 2011ರಲ್ಲಿ ಸುನಾಮಿ ಅಪ್ಪಳಿಸಿರುತ್ತೆ. ಆದ ಕಾರಣ ಇದು ಸುದ್ದಿಯಲ್ಲಿತ್ತು. ಈ ಜಪಾನನ್ನು ಏನಂತ ಕರಿತೀವಿ? ಅತಿ ಹೆಚ್ಚು ಭೂಕಂಪಗಳಾಗುವ ನಾಡು ಅಂತ ಕರಿತೀವಿ. ಅದನ್ನು ಸೂರ್ಯೋದಯ ನಾಡು ಅಂತ ಕೂಡ ಕರಿತೀವಿ ಜಪಾನ್ ಕುರಿತು. ಬೆಂಗಳೂರು ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡುವ ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರವು 2011ರ ಮಾರ್ಚ್ 15ರಿಂದ ಜಾರಿಗೆ ಬರುವಂತೆ
ಈ ಕೆಳಕಂಡಕ್ಕಿಂತ ಕಡಿಮೆ ದಪ್ಪವಿರುವ ಪ್ಲಾಸ್ಟಿಕ್ಗಳನ್ನು ಬಳಕೆಯನ್ನು ನಿಷೇಧಿಸಿದೆ. 20 ಮೈಕ್ರಾನ್ಗಳಿಂತ ಕಡಿಮೆ, 30 ಮೈಕ್ರಾನ್ಗಳಿಂತ ಕಡಿಮೆ, 40 ಮೈಕ್ರಾನ್ಗಳಿಂತ ಕಡಿಮೆ, 45 ಮೈಕ್ರಾನ್ಗಳಿಂತ ಕಡಿಮೆ. ಯಾವುದಂತಂದರೆ ಸರಿಯಾದ ಆನ್ಸರು 40 ಮೈಕ್ರಾನ್ಗಳಿಂತ ಕಡಿಮೆ ಇರುವ ಪ್ಲಾಸ್ಟಿಕ್ಗಳನ್ನು ಬಳಕೆ ನಿಷೇಧಿಸಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಕರ್ನಾಟಕದ ಪ್ಲಾಸ್ಟಿಕ್ ಪಾರ್ಕ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತಂದರೆ ಬೆಂಗಳೂರಿನಲ್ಲಿ. ಕರ್ನಾಟಕದ ಪ್ಲಾಸ್ಟಿಕ್ ಪಾರ್ಕು ಬೆಂಗಳೂರಿನಲ್ಲಿ, ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ನಡೆದ ಹುಲಿಗಳ ಸಂಖ್ಯಾ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಹುಲಿಗಳ ಸಂಖ್ಯೆ ಸುಮಾರು, ಅವಾಗ ಪರೀಕ್ಷೆ ನಡೆದಾಗ ಎಷ್ಟಿರುತ್ತೆ ಹುಲಿಗಳ ಸಂಖ್ಯೆ ಅಂತಂದರೆ 300 ಇರುತ್ತೆ. 300, ಆಪ್ಷನ್ ಬಿ 300 ಇರುತ್ತೆ. ಈ ಪ್ರಸ್ತುತ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ? 524 ಹುಲಿಗಳಿವೆ. ಸೆಕೆಂಡು 524 ನಮ್ಮ ಕರ್ನಾಟಕ ಆದರೆ 526 ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಅಂತಂದರೆ ಪ್ರಸ್ತುತ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಎಷ್ಟಿವೆ? ಅಲ್ಲಿ 526. ನಮ್ಮ ಕರ್ನಾಟಕದಲ್ಲಿ 524 ಹುಲಿಗಳನ್ನು ಹೊಂದಿವೆ. ಇನ್ನು ವಿಶ್ವ ಹುಲಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಿಮ್ಗೆ ಗೊತ್ತಿರಬೇಕು. ಜುಲೈ 29 ವಿಶ್ವ ಹುಲಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ನಮ್ಮ ರಾಷ್ಟ್ರೀಯ ಪ್ರಾಣಿ ಕೂಡ ಹುಲಿಯಾಗಿದೆ. ರಾಷ್ಟ್ರೀಯ ಪ್ರಾಣಿ 1973ರಲ್ಲಿ ಏನು ಬರುತ್ತೆ? ಪ್ರಾಜೆಕ್ಟ್ ಟೈಗರ್ ಅಡಿ ಬರುತ್ತೆ. ಪ್ರಾಜೆಕ್ಟ್ ಟೈಗರ್ ಬರುತ್ತೆ. ಅವಾಗ ಟೈಗರು ಕಾಯ್ದೆ. ಅವಾಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಸಿಂಹವನ್ನು ಬದಲಿಗೆ ಹುಲಿಯನ್ನು ಮಾಡಲಾಗುತ್ತೆ. 1973ಕ್ಕಿಂತ ಏನಿರುತ್ತೆ ಮೊದಲು ಸಿಂಹ ಇರುತ್ತೆ. ನಮ್ಮ ರಾಷ್ಟ್ರೀಯ ಪ್ರಾಣಿ 73 ನಂತರ ಹುಲಿಯಾಗಿರುತ್ತೆ. ಇನ್ನು ಪ್ರಪಂಚದಲ್ಲಿ 70% ಹುಲಿಗಳನ್ನು ಹೊಂದಿರೋ ನಮ್ಮ ದೇಶ ಯಾವುದಂತಂದರೆ ಭಾರತ. 70% ಹುಲಿಗಳನ್ನು ಹೊಂದಿದೆ ಪ್ರಪಂಚದಲ್ಲೇ. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರು ಯಾರು? ಅವಾಗ ಪರೀಕ್ಷೆ ನಡೆದಾಗ ಯಾರು ಇರ್ತಾರೆ ಅಂತಂದರೆ ICCಯ ಮುಖ್ಯಸ್ಥರು ಶರದ್ ಪವಾರ್ ಇರ್ತಾರೆ. ಪ್ರಸ್ತುತ ಯಾರಿದ್ದಾರೆ? ಶಶಾಂಕ್ ಮನೋಹರ್ ಅವರಿದ್ದಾರೆ. ಶಶಾಂಕ್ ಮನೋಹರ್ ಪ್ರಸ್ತುತ ICCಯ ಅಧ್ಯಕ್ಷರು. ಈ ICC ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ 1909 ಜೂನ್ 15ರಂದು 1909 ಜೂನ್ 15ರಂದು ಸ್ಟಾರ್ಟ್ ಆಗಿದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ದುಬೈನಲ್ಲಿ. ಇನ್ನು BCCI ಮುಖ್ಯಸ್ಥರು ಯಾರಂದರೆ ಈ ಸದ್ಯಕ್ಕೆ ಭಾರತ BCCI ಯಾರಿದ್ದಾರೆ ಮುಖ್ಯಸ್ಥರು ಅಂತಂದರೆ ಸೌರವ್ ಗಂಗೂಲಿ ಅವರು. ಇದರ ಕೇಂದ್ರ ಕಚೇರಿಯಲ್ಲಿದೆ BCCI ಅಂತಂದರೆ ಮುಂಬೈ. ಲಭ್ಯವಿರುವ 2011ರ ಜನಗಣತಿ ಸಂಖ್ಯೆಗಳ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು? 7.5 ಕೋಟಿ, 6.1 ಕೋಟಿ, 8.2 ಕೋಟಿ, 5.4 ಕೋಟಿ ಎಷ್ಟಿದೆ ಅಂತಂದರೆ 6.1 ಕೋಟಿ. ಸರಿಯಾದ ಆನ್ಸರು 6.1 ಕೋಟಿ. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ನಿಮಗೆ ಗೊತ್ತಿರಬೇಕು ಯಾವುದು ಅಂತಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಇನ್ನು ಸೆಕೆಂಡ್ ಯಾವುದಿದೆ? ಮಹಾರಾಷ್ಟ್ರ. ಸೆಕೆಂಡು ಮಹಾರಾಷ್ಟ್ರ. ಇನ್ನು ಅತಿ ಕಡಿಮೆ ಜನಸಂಖ್ಯೆ ಅಂತ ನಿಮ್ಗೆ ಗೊತ್ತಿದೆ ಸಿಕ್ಕಿಮು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರೋ ರಾಜ್ಯ ಸಿಕ್ಕಿಮು. ನಮ್ಮ ಜಿಲ್ಲೆ ಯಾವುದಂತಂದರೆ ನಮ್ಮ ಕರ್ನಾಟಕದಲ್ಲಿ ಬರುವ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಜಿಲ್ಲೆ ಅಂತಂದರೆ ಬೆಂಗಳೂರು ನಗರ. ಇನ್ನು ಕಡಿಮೆ ಅಂತಂದರೆ ಕೊಡಗು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ನಗರ ಯಾವುದಂತಂದರೆ ಕೊಡಗು. ನೆಕ್ಸ್ಟ್ ನೋಡಿ, 2010ರ ಏಪ್ರಿಲ್ನಲ್ಲಿ ಬ್ರಿಟಿಷ್ ಪೆಟ್ರೋಲಿಯಂ ಕಂಪನಿಯಿಂದ ಅತಿ ಹೆಚ್ಚು ತೈಲ ಸೋರಿಕೆ ಯಾವ ಪ್ರದೇಶದಲ್ಲಿ ಆಯಿತು? USA, ಗಲ್ಫ್ ಆಫ್ ಮೆಕ್ಸಿಕೋ, ಬಾಂಬೆ ಹೈ, ಪರ್ಸಿಯನ್ ಗಲ್ಫ್ ಎಲ್ಲ ಇದೆ ಅಂತಂದರೆ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಗಲ್ಫ್ ಆಫ್ ಮೆಕ್ಸಿಕೋ. ಇದು ಗಲ್ಫ್ ಆಫ್ ಮೆಕ್ಸಿಕೋ ಏನಂತ ಕರಿತೀವಿ? ಥರ್ಡ್ ಕೋಸ್ಟ್ ಅಂತ ಕರಿತೀವಿ. ಎಲ್ಲಿ ಕಂಡು ಬರುತ್ತೆ ಅಂತ ಉತ್ತರ ಅಮೇರಿಕಾದ ಮೆಡಿಟೇರಿಯನ್ ಭಾಗದಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಕಂಡು ಬರುವುದಲ್ಲಿ ಉತ್ತರ ಅಮೇರಿಕಾದ ಮೆಡಿಟೇರಿಯನ್ ಭಾಗದಲ್ಲಿ. ಇದು ಗೊತ್ತಿರಬೇಕು ನಿಮಗೆ, ಮೆಕ್ಸಿಕೋ ಬರುವುದು ಗಲ್ಫ್ ಆಫ್ ಮೆಕ್ಸಿಕೋ. ಇದನ್ನು ಥರ್ಡ್ ಕೋಸ್ಟ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಅರೇಬಿಯನ್ ಸಮುದ್ರದಲ್ಲಿ ವರ್ತಕ ಹಡಗುಗಳ ಮೇಲೆ ಆಕ್ರಮಣ ಮಾಡಿ ನಾವಿಕರನ್ನು ಒತ್ತೆಯಾಳುಗಳಾಗಿ ತೆಗೆದುಕೊಂಡ ಹೋಗುತ್ತಿರುವ ದರೋಡೆಕೋರರು ಯಾವ ದೇಶಕ್ಕೆ ಸೇರಿದ್ದಾರೆ? ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. 16ನೇ ಪ್ರಶ್ನೆ. ಯಾರ ದೇಶದ ಅಂತಂದರೆ ಇವರು ಸೋಮಾಲಿಯಾ ದೇಶದವರು. ಸೋಮಾಲಿಯಾ ದೇಶದವರು. ಇವ್ರ ರಾಜಧಾನಿ ಯಾವುದಂತಂದರೆ ಸೋಮಾಲಿಯಾ ದೇಶದ ರಾಜಧಾನಿ ಅಂತ ಮೊಗಾದಿಸ. ಸೋಮಾಲಿಯಾ ದೇಶದ ರಾಜಧಾನಿ ಮೊಗಾದಿಶ. ಈ ಥರ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಯಾವಾಗ ಪರೀಕ್ಷೆ ನಡೆದಾಗ ಈ ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವವರು ಅವಾಗ 2011ರಲ್ಲಿ ಯಾರು ಇರ್ತಾರೆ ಅಂತಂದರೆ 2011ರಲ್ಲಿ ಅರುಣ್ ಜೇಟ್ಲಿ ಅವರು ಇರ್ತಾರೆ. ಅರುಣ್ ಜೇಟ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅವಾಗ ಈ ಪ್ರಸ್ತುತ ಯಾರಾದರೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಅಂತಂದರೆ ಗುಲಾಬ್ ನಬಿ ಆಜಾದ್ ಅವರು ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಅಂದರೆ ಗುಲಾಬ್ ನಬಿ ಆಜಾದ್. ಈ ಪ್ರಸ್ತುತ ರಾಜ್ಯಸಭೆಯ
ನಾಯಕ ಅಂತ ಯಾರಂತಂದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರು. ಅದೇ ರಾಜ್ಯಸಭೆಯ ಅಧ್ಯಕ್ಷರು ಬೇರೆ, ನಾಯಕರು ಬೇರೆ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಜ್ಯಸಭೆಯ ನಾಯಕ ಅಂತಂದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರು. ಇವ್ರು ಯಾವ ಮಂತ್ರಿ ಇದ್ದಾರೆ ಅಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಮಂತ್ರಿ, ಕೇಂದ್ರದ ಮಂತ್ರಿ ಇದ್ದಾರೆ ಇವರು ತಾವರ್ಚಂದ್ ಗೆಹ್ಲೋಟ್ ಅವರು. ಇನ್ನ ರಾಜ್ಯಸಭೆಯ ಸಭಾಪತಿ ಅಥವಾ ಅಧ್ಯಕ್ಷರು ಯಾರಂತಂದ್ರೆ ವೆಂಕಯ್ಯ ನಾಯ್ಡು, ನಿಮ್ಗೆ ಗೊತ್ತಿರಬೇಕು. ನಾಯಕ ಅಂತಂದ್ರೆ ತಾವರ್ಚಂದ್ ಗೆಹ್ಲೋಟ್, ಈಗ ಪ್ರಸ್ತುತ ಇರೋರು ಯಾರಂತಂದ್ರೆ ತಾವರ್ಚಂದ್ ಗೆಹ್ಲೋಟ್ ಅವರು. ಅದೇ ಸಭಾಪತಿ ಅಂದ್ರೆ ವೆಂಕಯ್ಯ ನಾಯ್ಡು. ಉಪಸಭಾಪತಿ ಯಾರದಾರ ಅಂತಂದ್ರೆ ಹರಿವಂಶ್ ನಾರಾಯಣ ಸಿಂಗ್ ಅವರು. ಹರಿವಂಶ್ ನಾರಾಯಣ ಸಿಂಗ್ ಉಪಸಭಾಪತಿ ನೋಡಿ ರಾಜ್ಯಸಭೆಯ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಬಾಂಗ್ಲಾದೇಶದ ನೊಬೆಲ್ ಬಹುಮಾನ ಪುರಸ್ಕೃತರ ಹೆಸರು ಮುಜಿಬುರ್ ರೆಹಮಾನ್, ಮೊಹಮ್ಮದ್ ಯೂನಸ್, ಶೇಖ್ ಹಸೀನಾ, ಬೇಗಂ ನಜರಿತಾ. ಯಾರಿರ್ತಾರೆ ಅಂತಂದ್ರೆ ಅವ್ರ ಪರೀಕ್ಷೆ ನಡೆದಾಗ ಮೊಹಮ್ಮದ್ ಯೂನಸ್ ಅವರು ನೊಬೆಲ್ ಪ್ರಶಸ್ತಿ ಪಡೆದಿರ್ತಾರೆ. ಮೊಹಮ್ಮದ್ ಯೂನಸ್ ಅವರು. ಇವರು 2006ರಲ್ಲಿ ಮೊಹಮ್ಮದ್ ಯೂನಸ್ ಅವರು ನೊಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ. ಎದ್ರ ಕಾಲಾಗ ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆ ಮಾಡ್ತಾರೆ ಬಡವರ ಅಭಿವೃದ್ಧಿಗಾಗಿ. ಇವರು ಮೊಹಮ್ಮದ್ ಯೂನಸ್ ಅವರು ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಅವ್ರಿಗೆ ಬಡವರ ಅಭಿವೃದ್ಧಿ ಸಲುವಾಗಿ ಸ್ಟಾರ್ಟ್ ಮಾಡಿರ್ತಾರೆ ಇವರು ಮೊಹಮ್ಮದ್ ಯೂನಸ್ ಅವರು. ಅದರ ಸಲುವಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಮೊಹಮ್ಮದ್ ಯೂನಸ್ ಅವರಿಗೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಬಹಿರಂಗಪಡಿಸಲಾದ 2011ರ ಪ್ರಾಥಮಿಕ ಜನಗಣತಿ ಅಂಕಿ ಸಂಖ್ಯೆಗಳ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣವು 70%, 75.6%, 66.6%, 80%. ಎಷ್ಟಿದೆ ಸಾಕ್ಷರತೆ ಅಂತಂದರೆ 75.6%. ಆಪ್ಷನ್ ಬಿ ನಮ್ಮ ಕರ್ನಾಟಕದ ಸಾಕ್ಷರತೆ ಎಷ್ಟಿದೆ? 75.6%. ಇನ್ನು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ನಮ್ಮ ಜಿಲ್ಲೆ ಯಾವುದಂತಂದರೆ ದಕ್ಷಿಣ ಕನ್ನಡ. ಅದೇ ದೇಶದಲ್ಲಿ ಬರುವ ರಾಜ್ಯ ಯಾವುದಂತಂದರೆ ಕೇರಳ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ರಾಜ್ಯ ಅಂತಂದರೆ ಕೇರಳ. ಅಲ್ಲಿ ಆದರೆ ನಮ್ಮ ಜಿಲ್ಲೆ ಯಾವುದಂತಂದರೆ ದಕ್ಷಿಣ ಕನ್ನಡ. ಸಾಕ್ಷರತೆ ನೋಡ್ಕೊಂಡು ಬಿಡಿ, ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ಜಿಲ್ಲೆ. ಇನ್ನು ಅತಿ ಕಡಿಮೆ ಅಂತಂದರೆ ಯಾದಗಿರಿ ಜಿಲ್ಲೆ ಆದರೆ ಅತಿ ಕಡಿಮೆ ರಾಜ್ಯ ಅಂದರೆ ಬಿಹಾರ ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋ ರಾಜ್ಯ. ಯಾದಗಿರಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋ ಜಿಲ್ಲೆ ನೋಡಿ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಬಿಡುಗಡೆಯಾದ 2011ರ ಪ್ರಾಥಮಿಕ ಜನಗಣತಿ ಅಂಕಿ ಸಂಖ್ಯೆಗಳ ಪ್ರಕಾರ ಕೆಳಕಂಡ ಯಾವ ಗುಂಪಿನ ರಾಜ್ಯಗಳಲ್ಲಿನ ಜನಸಂಖ್ಯಾ ಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ 500ಕ್ಕಿಂತ ಹೆಚ್ಚಾಗಿದೆ? ಕರ್ನಾಟಕ, ಆಂಧ್ರ ಪ್ರದೇಶ, ದೆಹಲಿ. ಆಪ್ಷನ್ ಬಿ ತಮಿಳುನಾಡು, ಕೇರಳ, ದೆಹಲಿ. ಮಹಾರಾಷ್ಟ್ರ, ಮಧ್ಯಪ್ರದೇಶ, ದೆಹಲಿ. ಪುದುಚೇರಿ, ಚಂಡೀಗಢ, ಗೋವಾ. ಎಲ್ಲಿದೆ ಅಂತಂದರೆ 500ಕ್ಕಿಂತ ಜನಸಾಂದ್ರತೆ ಇರುವು ತಮಿಳುನಾಡು, ಕೇರಳ, ಡೆಲ್ಲಿ. ಒಟ್ಟು 500ಕ್ಕಿಂತ ಇಲ್ಲಿ ಜನಸಾಂದ್ರತೆಯನ್ನು ಹೆಚ್ಚಾಗಿ ನೋಡಬಹುದು. ಆಪ್ಷನ್ ಬಿ ಸರಿಯಾದ ಆನ್ಸರು. ಈ ಜನಸಾಂದ್ರತೆ ನಮ್ದು ಎಷ್ಟಿದೆ ಅಂತಂದರೆ ನಮ್ಮ ಕರ್ನಾಟಕದ ಜನಸಾಂದ್ರತೆ ನಿಮ್ಗೆ ಗೊತ್ತಿರಬೇಕು ಎಷ್ಟಿದೆ? 319. 500ಕ್ಕಿಂತ ಕಡಿಮೆ ಇದೆ ನೋಡಿ ನಮ್ಮದು ಜನಸಾಂದ್ರತೆ 519. ನಮ್ಮ ಭಾರತ ಜನಸಾಂದ್ರತೆ ನಿಮ್ಗೆ ಗೊತ್ತಿರಬೇಕು 382 ಜನಸಾಂದ್ರತೆ ನೋಡಿ. ಭಾರತದ ಕೇಳಿದ್ರೆ 382, ನಮ್ಮ ಕರ್ನಾಟಕದ್ದು 319 ಜನಸಾಂದ್ರತೆ. ಇನ್ನು ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋ ರಾಜ್ಯ ಯಾವುದಂತಂದರೆ ಬಿಹಾರು. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋ ರಾಜ್ಯ ಯಾವುದು? ಬಿಹಾರ್. ಎಷ್ಟಿದೆ? 1102 ಇದೆ ಬಿಹಾರು. ಸೆಕೆಂಡ್ ಯಾವುದಿದೆ ಅಂತಂದರೆ ಸೆಕೆಂಡ್ ನಿಮ್ಗೆ ಗೊತ್ತಿರಬೇಕು ಪಶ್ಚಿಮ ಬಂಗಾಳ. ಸೆಕೆಂಡು ಜನಸಾಂದ್ರತೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋ ಎರಡನೇ ರಾಜ್ಯ ಪಶ್ಚಿಮ ಬಂಗಾಳ. ಎಷ್ಟಿದೆ ಎಲ್ಲಿದೆ ಅಂತ ಜನಸಾಂದ್ರತೆ ಅಂದರೆ 1030 ನೋಡಿ ಪಶ್ಚಿಮ ಬಂಗಾಳದ ಜನಸಾಂದ್ರತೆ. ಎಲ್ಲ ಪ್ರತಿ ಸಾರಿ ಯಾವ ಥರ ಕೇಳ್ತಿದ್ದ? ಫಸ್ಟ್ ಕೇಳ್ತಿದ್ದ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರೋ ರಾಜ್ಯಕ್ಕೆ. ಎರಡನೇ ರಾಜ್ಯ ಕೇಳಬಹುದು ಪಶ್ಚಿಮ ಬಂಗಾಳ ನೋಡಿ 1030. ಇನ್ನು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರೋ ರಾಜ್ಯ ಯಾವ್ದಂತಂದರೆ ಅರುಣಾಚಲ ಪ್ರದೇಶ. ಕೇವಲ ಅಲ್ಲಿ 17 ಇರುತ್ತೆ. 17 ಚದರ ಕಿಲೋಮೀಟರ್, ಕೇವಲ 17 ಜನ ಅರುಣಾಚಲ ಪ್ರದೇಶ. ಸೆಕೆಂಡ್ ಯಾವುದು ಅಂತಂದರೆ ಮಿಜೋರಾಮಲ್ಲಿ ಎಷ್ಟಿದೆ ಜನಸಾಂದ್ರತೆ? 52. ಸೆಕೆಂಡು ಲೋಯೆಸ್ಟು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕೇಂದ್ರ ಕೃಷಿ ಸಚಿವರು ಬಹಿರಂಗಪಡಿಸಿದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಈ ವರ್ಷ ಆಹಾರ ಧಾನ್ಯದ ಉತ್ಪಾದನೆಯು ಹಿಂದಿಗಿಂತಲೂ ಅತಿ ಹೆಚ್ಚಿನ ಮಟ್ಟವನ್ನು ತಲುಪಿದ್ದು ಅದು ಹೀಗಿದೆ. ಪರೀಕ್ಷೆ ನಡೆದಾಗ ಎಷ್ಟಿತ್ತು ಅಂತಂದರೆ ನಿಮ್ಗೆ ಗೊತ್ತಿರಬೇಕು 235 ಮಿಲಿಯನ್ ಟನ್ಗಳು. 235 ಮಿಲಿಯನ್ ಟನ್ಗಳು ಅವಾಗ 2011ರಲ್ಲಿ. ಈ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತ ಕರಿತೀವಿ ನಿಮ್ಗೆ ಗೊತ್ತಿರಬೇಕು MS ಸ್ವಾಮಿನಾಥನನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಈ ಪ್ರಸ್ತುತ ಎಷ್ಟಿದೆ ನಮ್ಮ ಭಾರತ ಆಹಾರ ಧಾನ್ಯಗಳ ಉತ್ಪಾದನೆ ಗುಣಮಟ್ಟ ಎಷ್ಟಿದೆ ಅಂತಂದರೆ ಪ್ರಸ್ತುತ ಅಂದಾಜು 281.37 ಮಿಲಿಯನ್ ಟನ್ಗಳು ಅಂದಾಜು ಸರಿಸುಮಾರು ಇಷ್ಟಿದೆ. ನೆಕ್ಸ್ಟ್ ನೋಡಿ, ಕಳಸಾ ಮತ್ತು ಬಂಡೂರಿ ಎಂಬುದು ಕೆಳಕಂಡುದರ 2 ಉಪನದಿಗಳಾಗಿವೆ. ಕೃಷ್ಣಾ ನದಿ, ಮಹದಾಯಿ ಜಲನಯನ, ಗೋದಾವರಿ ಜಲನಯನ, ಕಾವೇರಿ ಜಲನಯನ. ಯಾವುದಂತಂದರೆ
ಮಾದಾಯಿ ಅಥವಾ ಮಾಂಡೋಹಿ, ಕಳಸಾ ಮತ್ತು ಬಂಡೂರಿ ಇದು ಯಾವ ಜಿಲ್ಲೆಗಳಿಗೆ ನೀರು ಒದಗಿಸುವ ಯೋಜನೆ ಆಗಿದೆ ಅಂತಂದರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ 3 ಜಿಲ್ಲೆಗಳಿಗೆ ನೀರು ಒದಗಿಸುವ ಯೋಜನೆ ಯಾವುದೇ ಕಳಸಾ ಮತ್ತು ಬಂಡೂರಿ. ಇದರ ಸಲುವಾಗಿ ಕರ್ನಾಟಕ ಮತ್ತು ಗೋವಾ ನಡುವೆ ಜಲವಿವಾದವಿದೆ. ಮಾಂಡೋವಿ ನದಿಯ ಜಲವಿವಾದ ಅಥವಾ ಮಾದಾಯಿ ಜಲವಿವಾದ. ಈ ಕರ್ನಾಟಕದಲ್ಲಿ ಎಷ್ಟು ಹರಿತದೆ ಅಂತಂದ್ರೆ ಇದು ಮಾದಾಯಿ ನದಿ ಬೆಳಗಾವಿಯಲ್ಲಿ ಉಗಮವಾಗಿ 29 ಕಿಲೋಮೀಟರ್ ಒಟ್ಟು ಹರಿತೈತಿ. ಇನ್ನು ಗೋವಾದಲ್ಲಿ ಎಷ್ಟು ಹರಿತೈತಿ ಅಂತಂದ್ರೆ ಗೋವಾದಲ್ಲಿ 52 ಕಿಲೋಮೀಟರ್. ಗೋವಾದಲ್ಲಿ 52 ಕಿಲೋಮೀಟರ್. ಗೋವಾ ನದಿಯ ಜೀವ ನದಿ ಅಂತ ಕರಿತೀವಿ. ಯಾವುದಂತಂದ್ರೆ ಮಾದಾಯಿ ನದಿಯನ್ನು ಗೋವಾ ನದಿಯ ಜೀವ ನದಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಮಾನವ ಅಭಿವೃದ್ಧಿ ಸೂಚಿಯು ಈ ಕೆಳಕಂಡವುಗಳ ಸಮ್ಮಿಶ್ರ ಸೂಚಿಯಾಗಿದೆ. ಆದಾಯ, ವ್ಯಾಪಾರ ಮತ್ತು ಹೂಡಿಕೆ, ಬಡತನ, ಮಾನವ ಹಕ್ಕುಗಳು ಮತ್ತು ಲಿಂಗ, ಆದಾಯ, ಆರೋಗ್ಯ ಮತ್ತು ಶಿಕ್ಷಣ. ಆಪ್ಷನ್ ಡಿ ಆರೋಗ್ಯ, ಶಿಕ್ಷಣ ಮತ್ತು ಪೌಷ್ಟಿಕತೆ. ಯಾವುದಂತಂದ್ರೆ 23ನೇ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚ್ಯಂಕದ್ದು. ಆಪ್ಷನ್ ಸಿ ಆದಾಯ, ಆರೋಗ್ಯ ಮತ್ತು ಶಿಕ್ಷಣ ಸರಿಯಾದ ಉತ್ತರ. ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪಕರು ಯಾರಂತಂದ್ರೆ ಪರಿಕಲ್ಪನೆ ನೀಡಿದವರು ಅಂದ್ರೆ ಮೈಬೂಬುಲ್ಲಾ ಖಾನ್ ಪಾಕಿಸ್ತಾನದವರು, ಅಮರ್ತ್ಯ ಸೇನ್ ಅವರು ನಮ್ಮ ಭಾರತೀಯರು. ಒಟ್ಟು 2 ಜನ ಸೇರಿ HDA ಪರಿಕಲ್ಪನೆಯನ್ನು ಕಂಡುಹಿಡಿತಾರೆ. HDAಯನ್ನು ಈ HDAಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದಂತಂದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅವರು HDAಯನ್ನು ಪ್ರಕಟಿಸುತ್ತಾರೆ. ಭಾರತ ಎಷ್ಟಿದೆ ರ್ಯಾಂಕಿಂಗ್ 2019 ಪ್ರಕಾರ 129ನೇ ಸ್ಥಾನದಲ್ಲಿದೆ ನಮ್ಮ ಭಾರತ. 129ನೇ ಸ್ಥಾನ. ಮೊದಲ ಸ್ಥಾನದಲ್ಲಿರುವುದು ನಾರ್ವೆ ದೇಶ. ನಾರ್ವೆ ದೇಶ ನೋಡಿ ಮೊದಲ ಸ್ಥಾನ HDA ಸೂಚ್ಯಂಕದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಟೆಲಿಡೆನ್ಸಿಟಿ ಎಂಬುದು ಈ ಕೆಳಕಂಡ ವ್ಯಾಪ್ತಿಯಲ್ಲಿ ಇರುವ ದೂರವಾಣಿಗಳ ಸಂಖ್ಯೆಗಳನ್ನು ಸಂಬಂಧಿಸಿದೆ. ಪ್ರತಿ ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ. ಇನ್ನು ಆಪ್ಷನ್ ಬಿ 10,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಪ್ರತಿ 10 ವ್ಯಕ್ತಿಗಳಿಗೆ ಪ್ರತಿ 1 ಲಕ್ಷ ಜನಸಂಖ್ಯೆಗೆ. ಯಾವುದಂತಂದರೆ ಟೆಲಿಡೆನ್ಸಿಟಿ ಅಂತಂದ್ರೆ 24ನೇ ಸರಿಯಾದ ಆನ್ಸರು. ಪ್ರತಿ 100 ವ್ಯಕ್ತಿಗಳಿಗೆ ಆಪ್ಷನ್ ಸಿ ಇದು 10 ವ್ಯಕ್ತಿಯಾಗಿದೆ. ಪ್ರತಿ 100 ವ್ಯಕ್ತಿಗಳಿಗೆ ಮಾಡ್ಕೊಳ್ಳೋದು. ಪ್ರತಿ 100 ವ್ಯಕ್ತಿಗಳಿಗೆ ಟೆಲಿಡೆನ್ಸಿಟಿಯನ್ನು ಇದು ಮಾಡ್ತಾರೆ ಅಂತಂದರೆ ಪ್ರತಿ 100 ಜನಗಳಲ್ಲಿ ಮೊಬೈಲ್ ಹೊಂದಿರುವ ಸರಾಸರಿ ಸಂಖ್ಯೆಯನ್ನು ಅಳೆಯುವ ಸಾಧನೆಯನ್ನು ಟೆಲಿಡೆನ್ಸಿಟಿ ಸಾಂದ್ರತೆ ಅಥವಾ ದೂರವಾಣಿ ಸಾಂದ್ರತೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ 25ನೇ ಪ್ರಶ್ನೆ, 2011-12 ಸಾಲಿಗೆ ಮಂಡಿತವಾದ ಕರ್ನಾಟಕದ ಬಜೆಟ್ನಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಕೆಳಕಂಡದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಬಜೆಟ್ ರೂಪಿತವಾಗಿದೆ. ಕೃಷಿ ಕ್ಷೇತ್ರ, ಕೈಗಾರಿಕೆ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ಸಾಗಾಣಿಕೆ ಕ್ಷೇತ್ರ. ಯಾವುದಂತಂದ್ರೆ ಇದು ಕೃಷಿ ಕ್ಷೇತ್ರ ಸರಿಯಾದ ಆನ್ಸರು. ಪ್ರತ್ಯೇಕ ಕೃಷಿ ಬಜೆಟ್ ಮಂಡನೆ ಮಾಡಿದ ದೇಶದ ಪ್ರಥಮ ಮುಖ್ಯಮಂತ್ರಿ ಯಾರಂತಂದ್ರೆ BS ಯಡಿಯೂರಪ್ಪ ಅವರು 2011-2012 ಸಾಲಿಗೆ ಪ್ರತ್ಯೇಕ ಕೃಷಿ ಬಜೆಟನ್ನು ಮಂಡನೆ ಮಾಡ್ತಾರೆ. ಇನ್ನು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಮತ್ತು ಸಿದ್ದರಾಮಯ್ಯ ಅವರು. ಒಟ್ಟು ಅವ್ರು ಪ್ರತಿ 13 ಬಾರಿ ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಕೂಡ 13 ಬಾರಿ ಮಂಡನೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ 13 ಬಾರಿ ಮಂಡನೆ ಮಾಡಿದ್ದಾರೆ ಬಜೆಟನ್ನು. ನೆನಪಿನಲ್ಲಿಟ್ಟುಕೊಳ್ಳಿ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಯೋಗದ ಅವಧಿಯು 2005-2011, 2005-2012, 2005-2013, 2005-2014. ಯಾವುದಂತಂದ್ರೆ ಸರಿಯಾದ ಆನ್ಸರು 2005-2012 ಆಗಿರುತ್ತೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ನಿಯೋಗದ ಯೋಜನೆ ಯಾವಾಗಿರುತ್ತೆ 2005-2012 UPA ಗೌರ್ಮೆಂಟಲ್ಲಿ. ಇನ್ನು ರಾಷ್ಟ್ರೀಯ ಆರೋಗ್ಯ ನೀತಿ ಜಾರಿಗೆ ಬಂದು ನಿಮ್ಗೆ ಗೊತ್ತಿರಬೇಕು. ಆರೋಗ್ಯ ನೀತಿ 2017 ಮೇ 16ರಂದು ರಾಷ್ಟ್ರೀಯ ಆರೋಗ್ಯ ನೀತಿ ಜಾರಿಗೆ ಬರುತ್ತೆ ಭಾರತದಲ್ಲಿ. ರಾಷ್ಟ್ರೀಯ ಆರೋಗ್ಯ ನೀತಿ 2017 ನೆನಪಿನಲ್ಲಿಟ್ಟು ಆರೋಗ್ಯ ನೀತಿ. ಇನ್ನು ಈ ಪ್ರಸ್ತುತ ಆಯುಷ್ಮಾನ್ ಭಾರತ್ ಯೋಜನೆ ಯಾವಾಗ ಜಾರಿಗೆ ಬಂದಿದೆ 2018ರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ. ಇದು ಕೂಡ ಆರೋಗ್ಯ ಇಲಾಖೆಗೆ ಸಂಬಂಧಿಸಿರುವುದು. 2018ರಲ್ಲಿ ಜಾರಿಗೆ ಬಂದಿದೆ. ನೆಕ್ಸ್ಟ್ ನೋಡಿ, ಭಾರತ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ಯೋಜನೆಯು ಕೆಳಕಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಎಲ್ಲ ಪ್ರಜೆಗಳಿಗೂ ವ್ಯಾಪಿಸಿದೆ. ಮೇ 1, 2008, ಮೇ 1, 2009, ಮೇ 1, 2010, ಮೇ 1, 2011. ಯಾವುದಂತಂದರೆ ಸರಿಯಾದ ಆನ್ಸರು 2009 ಮೇ 1. ಆಪ್ಷನ್ ಬಿ ನಿಮ್ಗೆ ಗೊತ್ತಿರಬೇಕು. ರಾಷ್ಟ್ರೀಯ ಪಿಂಚಣಿ ಯೋಜನೆ ಜಾರಿಗೆ ಬಂದಿದ್ದು 2009 ಮೇ 1ರಿಂದ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನಮ್ಮ ದೇಶದಲ್ಲಿ ಕನ್ನಡ ಭಾಷೆಯು 2ನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ, 3ನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ, 4ನೇ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ, 5ನೇ
ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ಎಷ್ಟನೇದಾಗಿದೆ ಅಂತ ನಮ್ಗೆ ಕನ್ನಡ ಭಾಷೆ ನಿಮಗೆ ಗೊತ್ತಿರಬೇಕು. 4ನೇ ಅತ್ಯಂತ ಪ್ರಾಚೀನ ಭಾಷೆ, ಭಾರತದ 4ನೇ ಅತ್ಯಂತ ಪ್ರಾಚೀನ ಭಾಷೆ ನೋಡಿ. ಈ ಫಸ್ಟ್ ಯಾವುದಂತ ಅತಿ ಪ್ರಾಚೀನವಾದ ಅಥವಾ ಹಳೆಯದಾದ ಭಾಷೆ ಯಾವುದಂತಂದರೆ ತಮಿಳು ಭಾಷೆ. ಅತಿ ಹಳೆಯದಾದ ಭಾರತ ಪ್ರಾಚೀನ ಭಾಷೆ ಅಂತಂದರೆ ತಮಿಳು ಭಾಷೆ. ಇನ್ನು ಸೆಕೆಂಡ್ ಯಾವುದಂತಂದರೆ ಸೆಕೆಂಡ್ ಸಂಸ್ಕೃತ. ಇನ್ನು ಥರ್ಡು ತೆಲುಗು, ಫೋರ್ತ್ ನಮ್ಮ ಕನ್ನಡ ನೋಡಿ. ಫಸ್ಟು ತಮಿಳು, ಸೆಕೆಂಡ್ ಸಂಸ್ಕೃತ, ಥರ್ಡು ತೆಲುಗು, ಫೋರ್ತ್ ನಮ್ಮ ಕನ್ನಡ, 4ನೇ ಹಳೆಯದಾದ ಭಾಷೆ. ಈ ಶಾಸ್ತ್ರೀಯ ಮಾನಕಡದ ಭಾಷೆಗಳು ಕೂಡ ಇವೆ ನೋಡಿ. ತಮಿಳು, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ, ಒರಿಯಾ, ಒಟ್ಟು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು. ಒಟ್ಟು ಎಷ್ಟು? 6. ಇದರ ಬಗ್ಗೆ ಕೂಡ ಟ್ರಿಕ್ಸನ್ನು ಮಾಡಿದ್ದೀವಿ ಐಡಾಸ್ ಫಾರಂ ಮತ್ತಿಂದ, ಅಲ್ಲಿ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶತಮಾನೋತ್ಸವದ ಆಚರಣೆಯನ್ನು ಈ ಕೆಳಗಂಡ ವರ್ಷದ ಮಾರ್ಚ್ 8ರಂದು ಆಚರಿಸಲಾಯಿತು. 2008, 2009, 2010, 2011. ಯಾವಾಗ ಅಂತಂದರೆ 2011 ಪರೀಕ್ಷೆ ನಡೆದಾಗ ಈ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಿಕೊಂಡು ಪ್ರಥಮ ಬಾರಿಗೆ ಆಚರಿಸಿದ ಯಾವಾಗ ಅಂತಂದರೆ 1911ರಲ್ಲಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಈ 1911ರಲ್ಲಿ ಇನ್ನೊಂದು ವಿಶೇಷ ನೋಡಿ, ಆ ಇಯರ್ದು ಇನ್ನೊಂದು ಕನೆಕ್ಟಿವಿಟಿ ಅಂತಂದರೆ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಆಗುತ್ತೆ ಯಾವಾಗ? 1911ರಲ್ಲಿ. ಮತ್ತು 1911ರಲ್ಲಿ ಏನಾಗುತ್ತೆ? ಬಂಗಾಳ ವಿಭಜನೆ ರದ್ದಾಗಿರುತ್ತೆ ನೋಡಿ. 1911 ರಿಲೇಟೆಡ್ 3 ಇನ್ಸಿಡೆಂಟ್ ಇವೆ ನೋಡಿ. ಏನಂತಂದರೆ 1911ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ ಪ್ರಥಮ ಬಾರಿಗೆ. ಇನ್ನು 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ, ಇನ್ನು ಬಂಗಾಳ ವಿಭಜನೆ ರದ್ದಾಗೋದು ಕೂಡ 1911ರಲ್ಲಿ. ಇನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ, ನಮ್ಮ ಭಾರತದ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗ ಅಂತಂದರೆ ಜನವರಿ 24. ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಜನವರಿ 24. ಅಂತಾರಾಷ್ಟ್ರೀಯ ಮಹಿಳಾ ದಿನ ಯಾವಾಗ ಅಂತಂದರೆ ಮಾರ್ಚ್ 8. ಈ ದಿನದ ಥೀಮ್ ಏನಾಗಿತ್ತು ಅಂತಂದರೆ ಮಾರ್ಚ್ 8, 2020ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಅಂತಂದರೆ ಐ ಎಮ್ ಜನರೈಸೇಷನ್ ಈಕ್ವಾಲಿಟಿ ರಿಯಲೈಸೇಷನ್ ಹ್ಯೂಮನ್ ರೈಟ್ಸು. 2020ರ ಮಾರ್ಚ್ 8ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನಾಗಿತ್ತು ಅಂತಂದರೆ ಐ ಎಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ಹ್ಯೂಮನ್ಸ್ ರೈಟ್ಸು. ನೆಕ್ಸ್ಟ್ ನೋಡಿ, ಸೌರಶಕ್ತಿ ಹೇಗೆ ಉಂಟಾಗುತ್ತದೆ? ನ್ಯೂಕ್ಲಿಯರ್ ವಿದಳನ, ನ್ಯೂಕ್ಲಿಯರ್ ಸಮ್ಮಿಲನ, ದಹನ ಕ್ರಿಯೆ, ರಾಸಾಯನಿಕ ಪ್ರತಿಕ್ರಿಯೆ. ಯಾವುದಂತಂದರೆ ಸೌರಶಕ್ತಿ ಉಂಟಾಗುವುದು ನ್ಯೂಕ್ಲಿಯರ್ ಸಮ್ಮಿಲನ, ನ್ಯೂಕ್ಲಿಯರ್ ಫ್ಯೂಷನ್ನು. ಆಪ್ಷನ್ ಬಿ, ಸಮ್ಮಿಲನ ಮಾಡ್ಕೊಳ್ಳಿ, ಸಮ್ಮಿಲನ, ಫ್ಯೂಷನ್ನು. ಇನ್ನು ಸೂರ್ಯನ ಫ್ಯೂಷನ್ ಮೂಲಕ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಮೂಲಕ ಉಂಟಾಗುವುದು ಅಂತಂದರೆ ಸೂರ್ಯನಲ್ಲಿ ಹೈಡ್ರೋಜನ್ಗಳು ಸಮ್ಮಿಲನ ಹೊಂದಿ ಹೀಲಿಯಂ ಆಗುವುದನ್ನು ಏನಂತ ಕರಿತೀವಿ? ಸಮ್ಮಿಲನ ಅಂತ ಕರಿತೀವಿ. ಸೂರ್ಯನಲ್ಲಿ ಹೈಡ್ರೋಜನ್ಗಳು ಸಮ್ಮಿಲನ ಹೊಂದಿ ಹೀಲಿಯಂ ಆಗುವುದನ್ನು ಇದನ್ನು ನ್ಯೂಕ್ಲಿಯರ್ ಸಮ್ಮಿಲನ. ನೆಕ್ಸ್ಟ್ ನೋಡಿ, ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವುದಕ್ಕೆ ಮುಖ್ಯವಾಗಿ ಕಾರಣವಾಗುವ ಅನಿಲ ಯಾವುದು? ಆಮ್ಲಜನಕ, ಸಾರಜನಕ, ಓಝೋನ್, ಕಾರ್ಬನ್ ಡೈಆಕ್ಸೈಡ್. ಯಾವುದಂತಂದರೆ ಸರಿಯಾದ ಆನ್ಸರ್ 31ನೇ ಪ್ರಶ್ನೆಗೆ ಕಾರ್ಬನ್ ಡೈಆಕ್ಸೈಡು ಹಸಿರು ಮನೆ ಪರಿಣಾಮಕ್ಕೆ ಮುಖ್ಯವಾಗಿ ಉಂಟಾಗುವುದು ಯಾವುದಂದರೆ ಕಾರ್ಬನ್ ಡೈಆಕ್ಸೈಡು. ಇನ್ನು ಹಸಿರು ಮನೆ ಅನಿಲಗಳು ನಿಮಗೆ ಗೊತ್ತಿರಬೇಕು ಯಾವ ಅಂತಂದರೆ ಮಿಥೇನು, ನೀರಾವಿ, ನೈಟ್ರಸ್ ಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು. ಇವೆಲ್ಲ ಹಸಿರು ಮನೆ ಉಂಟಾಗಲು ಇರುವ ಅನಿಲಗಳು ಯಾವ ಅಂತಂದರೆ ಇನ್ನೊಂದ್ಸರಿ ನೋಡಿ, ಮಿಥೇನ್, ನೀರಾವಿ, ನೈಟ್ರಸ್ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು. ಆಕ್ಸೈಡ್ ಬರುವುದಿಲ್ಲ ನೋಡಿ, ಆಮ್ಲಜನಕ, ಆಕ್ಸಿಜನ್ ಬರುವುದಿಲ್ಲ. ಇದು ಕೇಳ್ತಾನೆ ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ಕೇಳೋ ಪ್ರಶ್ನೆ ಯಾವುದು ಅಂತಂದರೆ ಸೈನ್ಸ್ ರಿಲೇಟೆಡು. ಹಸಿರು ಮನೆ ಪರಿಣಾಮ ಕೇಳಿದಾನೆ ಯಾವುದು ಅನಿಲ ಅಂತ ಕೇಳ್ತಾರೆ, ಅಲ್ಲಿ ಆಕ್ಸಿಜನ್ ಬರುವುದಿಲ್ಲ. ನೆಕ್ಸ್ಟ್ ನೋಡಿ, ಭೂಕಂಪನ ತೀವ್ರತೆಯು ವ್ಯಾಪ್ತಿಯನ್ನು ಈ ಕೆಳಕಂಡ ಅಳತೆಯ ಪಟ್ಟಿಯಿಂದ ಮಾಪನ ಮಾಡಲಾಗುತ್ತದೆ. ರಿಕ್ಟರ್, ಕೆಲ್ವಿನ್, ಪಾಸ್ಕಲ್, ನ್ಯೂಟನ್. ಯಾವುದಂತಂದರೆ ರಿಕ್ಟರು ಭೂಕಂಪನ ತೀವ್ರತೆಯನ್ನು ಅಳೆಯುವುದು ರಿಕ್ಟರು. ಯಾರು ಕಂಡುಹಿಡ್ತಾರೆ ಇದನ್ನು ಅಂತಂದರೆ 1935ರಲ್ಲಿ ಫ್ರಾನ್ಸಿಸ್ ರಿಕ್ಟರ್. ಯಾರು ಕಂಡುಹಿಡಿದಾರೆ? ಫ್ರಾನ್ಸಿಸ್ ರಿಕ್ಟರ್ ಅಂತ ಕಂಡುಹಿಡಿತಾನೆ. ಇದು ಭೂಕಂಪದ ತೀವ್ರತೆಯನ್ನು ಅಳೆಯುವುದು ಮಾಪನ 1935 ರಿಕ್ಟರ್ ಅಂತ ಹೆಸರಿಡಲಾಗಿದೆ. ಸಂಶೋಧನೆ ಮಾಡಿದ್ದು ಫ್ರಾನ್ಸಿಸ್ ರಿಕ್ಟರ್ ಅವರು. ಇನ್ನು ಭೂಕಂಪಗಳ ಅಧ್ಯಯನ ಮಾಡೋದನ್ನು ಏನಂತ ಕರಿತೀವಿ? ಸಿಸ್ಮೋಲಜಿ ಅಂತ ಕರಿತೀವಿ. ಸಿಸ್ಮೋಲಜಿ ಭೂಕಂಪಗಳ ಅಧ್ಯಯನಕ್ಕೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಮರ, ತಾಮ್ರ, ಸಿಲಿಕಾನ್, ವಜ್ರ. ಯಾವುದಂತಂದರೆ ಅರೆವಾಹಕ ಅಂತಾರೆ ಸಿಲಿಕಾನು. ಆಪ್ಷನ್ ಸಿ, ಸಿಲಿಕಾನ್ ಆಗಿದೆ. ಇದೊಂದು ಅರೆವಾಹಕವಾಗಿದೆ. ಇನ್ನು ಸಿಲಿಕಾನ್ ಎಲ್ಲೆಲ್ಲಿ ಬಳಸ್ತೀವಿ ಅಂತಂದರೆ ಕಂಪ್ಯೂಟರ್ನ ಇಂಟಿಗ್ರೇಟೆಡ್ ಚಿಪ್ನಲ್ಲಿ ಸಿಲಿಕಾನ್ ಬಳಸ್ತಾರೆ ಮತ್ತು
ಆಕ್ಸಿಜನ್ ನಂತರ ಭೂಮಿಯಲ್ಲಿ ಸಿಗುವ ಎರಡನೇ ಮೂಲ ವಸ್ತು ಅಂತಂದರೆ ಸಿಲಿಕಾನ್ ಆಗಿದೆ ನೋಡಿ. ಅತಿ ಹೆಚ್ಚು ಸಿಗುವುದು ಮೂಲ ವಸ್ತು ಭೂಮಿಯಲ್ಲಿ ಸಿಗುವುದು ಆಕ್ಸಿಜನ್ ಫಸ್ಟ್, ಆದರೆ ಸೆಕೆಂಡ್ ಯಾವ ಸಿಗುತ್ತೆ ಅಂತಂದರೆ ಸಿಲಿಕಾನು. ಸಿಲಿಕಾನ್ ಅತಿ ಹೆಚ್ಚು ಭೂಮಿಯಲ್ಲಿ ಸಿಗುವ ಮೂಲ ಧಾತು ಅಂತಂದರೆ ಸಿಲಿಕಾನ್ ಎರಡನೆಯದಾಗಿದೆ, ಫಸ್ಟ್ನೇದು ಆಕ್ಸಿಜನ್ನು. ನೆಕ್ಸ್ಟ್ ಪ್ರಶ್ನೆ ನೋಡಿ. ದೂರದರ್ಶನದ ಕಾರ್ಯಾಚರಣೆಗಾಗಿ ರಿಮೋಟ್ ಕಂಟ್ರೋಲ್ನಲ್ಲಿ ಬಳಸಲಾದ ಪ್ರಸರಣಗೊಳ್ಳುವ ವಿಕಿರಣ ಯಾವ ಬಗೆಯದು? ಅತಿರಕ್ತ ಕಿರಣಗಳು, ಅತಿ ನೇರಳೆ ವಿಕಿರಣಗಳು, ಎಕ್ಸ್ರೇ ಕಿರಣ, ಗಾಮಾ ಕಿರಣ ಯಾವುದಂತಂದರೆ 34ನೇ ಪ್ರಶ್ನೆ ಅತಿರಕ್ತ ಕಿರಣಗಳು. ಆಪ್ಷನ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ಪ್ರಶ್ನೆ ನೋಡಿ. ಕಬ್ಬಿಣಾಂಶ ಕೊರತೆಯಿಂದ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ? ರಕ್ತಹೀನತೆ, ಇರುಳುಗಣ್ಣು, ಸ್ಕರ್ವಿ, ಬೇರಿ ಬೇರಿ ಯಾವುದಂತಂದರೆ ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಸರಿಯಾದ ಆನ್ಸರು. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ, ನಿಮ್ಗೆ ಗೊತ್ತಿರಬೇಕು. ರಕ್ತಹೀನತೆಗೆ ಇದನ್ನು ಏನಂತ ಕರಿತೀವಿ ಅಂತಂದರೆ ಅನೇಮಿಯಾ ಕೂಡ ಅಂತ ಕರಿತೀವಿ. ಅನೇಮಿಯಾ ರಕ್ತಹೀನತೆಗೆ. ಇನ್ನು ರಕ್ತ ಹೆಪ್ಪುಗಟ್ಟಲು ಕಾರಣವಾದ ವಿಟಮಿನ್ ಯಾವುದಂತಂದರೆ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ನೋಡಿ. ಮನುಷ್ಯನ ಶರೀರದಲ್ಲಿರೋ ಅತಿ ದೊಡ್ಡ ಗ್ರಂಥಿ ಯಾವುದು? ಥೈರಾಯ್ಡ್, ಪಿಟ್ಯುಟರಿ, ಪಿನಿಯಲ್, ಲಿವರ್ ಯಾವುದಂತಂದರೆ ಅತಿ ದೊಡ್ಡ ಗ್ರಂಥಿ ಅಂತಂದರೆ ಲಿವರು. ಆಪ್ಷನ್ ಡಿ ಲಿವರ್ ಆಗಿದೆ ನೋಡಿ. ಅತಿ ದೊಡ್ಡ ಗ್ರಂಥಿ ಲಿವರು. ಅದಕ್ಕೇನಂತ ಕರಿತೀವಿ? ಪಿತ್ತಕೋಶ ಕೂಡ ಅಂತ ಕರಿತೀವಿ. ಸೈಜ್ ಎಷ್ಟಿರುತ್ತೆ ವೇಟ್ ಅದರ ತೂಕ ಅಂತಂದರೆ 1.5 kg ಇರುತ್ತೆ ನೋಡಿ ಲಿವರ್ದು. ಮನುಷ್ಯನಲ್ಲಿ ಪ್ರತಿ ಎಷ್ಟು ಇರುತ್ತೆ? 1.5 kg ಇರುತ್ತೆ. ಇನ್ನು ಇದರ ಸೋಂಕಿನಿಂದ ಬರುವ ರೋಗ ಯಾವುದಂತಂದರೆ ಲಿವರ್ ಸೋಂಕಿನಿಂದ ಹೆಪಟೈಟಿಸ್ ಬಿ ಅಥವಾ ಕಾಮಾಲೆ ರೋಗ ಬರುತ್ತೆ. ಇದರ ಸೋಂಕಿನಿಂದ ಹೆಪಟೈಟಿಸ್ ಬಿ ಅಥವಾ ಕಾಮಾಲೆ, ಜಾಂಡೀಸ್ ಕೂಡ ಇದರಿಂದ ಬರುತ್ತೆ ನೋಡಿ. ಹೆಪಟೈಟಿಸ್ ಬಿ ಅಥವಾ ಜಾಂಡೀಸು, ಹಳದಿ ರೋಗ ಕೂಡ ಅಂತ ಕರಿತೀವಿ ಇದನ್ನು. ನೆಕ್ಸ್ಟ್ ನೋಡಿ 37ನೇ ಪ್ರಶ್ನೆ. ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಇರುತ್ತದೆ? ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಜೋಸ್ಫಿಯರ್, ಥರ್ಮೋಸ್ಫಿಯರ್ ಎಲ್ಲಿದೆ ಅಂತಂದರೆ ಓಝೋನ್ ಕಂಡುಬರುವುದು ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಬಿ ಸ್ಟ್ರಾಟೋಸ್ಫಿಯರ್ ಅಥವಾ ಸಮಶೀತೋಷ್ಣ ವಲಯದಲ್ಲಿ ಓಝೋನ್ ಪದರವನ್ನು ಕಾಣುತ್ತೇವೆ. ಇನ್ನು ಓಝೋನ್ ಪದರ ಅಳೆಯುವ ಮಾನ ಯಾವುದಂತಂದರೆ ಡಾಪ್ಸನ್ ಮಾನ. ಓಝೋನ್ ಪದರವನ್ನು ಅಳೆಯುವ ಮಾನ ಯಾವುದಂದರೆ ಡಾಪ್ಸನ್ನು. ಈ ಸ್ಟ್ರಾಟೋಸ್ಫಿಯರ್ ಎಲ್ಲಿ ತನಕ ಆವರಿಸಿದೆ ಅಂತಂದರೆ 15 ಕಿಲೋಮೀಟರಿಂದ 50 ಕಿಲೋಮೀಟರ್ವರೆಗೆ ಸ್ಟ್ರಾಟೋಸ್ಫಿಯರ್ ಕಂಡು ಬರುತ್ತೆ. ಇನ್ನು ಟ್ರೋಪೋಸ್ಫಿಯರ್ ಎಲ್ಲಿ ತನ ಅಂದರೆ 14 ಕಿಲೋಮೀಟರ್ವರೆಗೆ ಟ್ರೋಪೋಸ್ಫಿಯರ್ ಕಂಡು ಬರುತ್ತೆ. ಪರಿವರ್ತನಾ ಮಂಡಲ ಇಲ್ಲಿ ಏನೇನು ಕಂಡು ಬರುತ್ತೆ? ಗುಡುಗು, ಮಿಂಚು, ಮಳೆ, ಜೆಟ್ ವಿಮಾನಗಳ ಹಾರಾಟ ಕೂಡ ಟ್ರೋಪೋಸ್ಫಿಯರ್ದಲ್ಲಿ ಆಗುತ್ತೆ. ಮಿಜೋಸ್ಫಿಯರ್ ಅಂತಂದರೆ ಮಧ್ಯಂತರ ವಲಯ. ಇದು ಅತಿ ತಂಪಾದ ವಲಯ ನೋಡಿ. ಅತಿ ತಂಪಾದ ವಲಯ, ಉಲ್ಕಿಗಳು ಕರುವ ವಲಯ ಕೂಡ ಮಿಜೋಸ್ಫಿಯರು. ಈ ಥರ್ಮೋಸ್ಫಿಯರ್ ಅಥವಾ ಐನೋಸ್ಫಿಯರ್ ಏನಿದೆ ಅಂತಂದರೆ ರೇಡಿಯೋ ವಲಯ. ರೇಡಿಯೋ ವಲಯ ಕೂಡ ಇಲ್ಲಿ ಕಂಡು ಬರುತ್ತೆ ಥರ್ಮೋಸ್ಫಿಯರ್ದಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಯಾವ ಈ ಕೆಳಕಂಡದನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು? ಚದುರುವಿಕೆ, ವ್ಯತೀಕರಣ, ವಿವರ್ತನೆ, ಧ್ರುವೀಕರಣ ಯಾವುದಂತಂದರೆ ಸರಿಯಾದ ಆನ್ಸರು ಚದುರುವಿಕೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಯಾವುದರ ಸಂಶೋಧನೆ? ಚದುರುವಿಕೆ, ಬೆಳಕಿನ ಚದುರುವಿಕೆ ಸಲುವಾಗಿ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ 1930ರಲ್ಲಿ ಸಿಗುತ್ತೆ. 1930ರಲ್ಲಿ. ಆದರೆ ಅವರು ಸಂಶೋಧನೆ ಮಾಡಿದ ವರ್ಷ ನಿಮ್ಗೆ ಗೊತ್ತಿರಬೇಕು. ಸಂಶೋಧನೆ ಮಾಡಿದ ವರ್ಷ ಯಾವಾಗ ಅಂತಂದರೆ 1928 ಫೆಬ್ರವರಿ 28 ನೋಡಿ. 1928 ಫೆಬ್ರವರಿ 28 ಸಂಶೋಧನೆ ಮಾಡಿರ್ತಾರೆ. ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟು. ಆ ದಿನವನ್ನು ಫೆಬ್ರವರಿ 28 ದಿನವನ್ನು ಏನಂತ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ತಂತ್ರ ವಿಜ್ಞಾನ ದಿನ ಅಂತ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ಆ ದಿನವನ್ನು ಈ ಸಾರಿ ಥೀಮ್ ಏನಿದೆ ಅಂತಂದರೆ 2020 ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನದ ದಿನ ಥೀಮ್ ಅಂತಂದರೆ ಧ್ಯೇಯವಾಕ್ಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದರ ಥೀಮು. ಇನ್ನು ನೊಬೆಲ್ ಪ್ರಶಸ್ತಿ ಆರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು. ನೊಬೆಲ್ ಪ್ರಶಸ್ತಿ 1901ರಲ್ಲಿ ಪ್ರಥಮ ಬಾರಿಗೆ ನೀಡಲಾಗಿರುತ್ತೆ. ಒಟ್ಟು 5 ಭಾಷೆಗಳು, ಮೊದಲು 5 ವಿಭಾಗದಲ್ಲಿ. ಮತ್ತು 6ನೇ ವಿಭಾಗ ಯಾವುದಂತಾರೆ 1969ರಲ್ಲಿ ಅರ್ಥಶಾಸ್ತ್ರಕ್ಕೆ ನೀಡಲು ಪ್ರಾರಂಭವಾಗಿದ್ದು 1969ರಿಂದ. ನೆನಪಿನಲ್ಲಿಟ್ಟುಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ. ತುಂಬು ಬಿಸಿಲಿನ ದಿನಗಳಲ್ಲಿ ಗೋಚರಿಸುವ ಮರೀಚಿಕೆಗಳಿಗೆ ಕಾರಣವಾಗುವ ಪ್ರಕ್ರಿಯೆ ಪ್ರತಿಫಲನ, ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ ಹಾಗೂ ವಕ್ರೀಭವನಗಳೆರಡು ಯಾವುದಂತಂದರೆ 39ನೇ ಸರಿಯಾದ ಆನ್ಸರ್ ಯಾವುದಂತಂದರೆ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ನು. ಇದರ ಕಾರಣ ಇದರ ಮೂಲಕ ಕಾರ್ಯನಿರ್ವಹಿಸುವುದು ಯಾವುದಂತೆ ಆಪ್ಟಿಕಲ್ ಫೈಬರು. ಇನ್ನು ಮತ್ತು ಡೈಮಂಡ್ಗಳು ಹೊಳೆಯುವುದು ಕೂಡ ಇದು ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಮೂಲಕ. ನೆನಪಿನಲ್ಲಿ ಇಟ್ಕೊಳ್ಳಿ. 40ನೇ ಪ್ರಶ್ನೆ ನೋಡಿ.
ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಉಪಗ್ರಹವು ಕೆಳಕಂಡ ಸಂದರ್ಭದಲ್ಲಿ ಸ್ತಬ್ಧವಾಗಿರುವಂತೆ ತೋರುತ್ತದೆ. ಅದರ ಕಾಲಾವರ್ತ 1 ದಿನವಾಗಿದ್ದು ಅದು ಭೂಮಿಯಂತೆ ಪರಿಭ್ರಮಿಸುತ್ತಿರುವಾಗ. ಆಪ್ಷನ್ ಬಿ. ಅದರ ಕಾಲಾವರ್ತವು 1 ದಿನವಾಗಿದ್ದು ಅದರ ಪರಿಭ್ರಮಣವು ಭೂಮಿಯ ದಿಕ್ಕಿಗೆ ಅವಲಂಬಿತವಾಗಿದ್ದಾಗ. ಆಪ್ಷನ್ ಸಿ. ಅದರ ಕಾಲಾವರ್ತವು 12 ಗಂಟೆಗಳಿದ್ದಾಗ ಅದರ ಭೂಮಿ ದಿಕ್ಕಿನಲ್ಲಿ ಪರಿಭ್ರಮಿಸುತ್ತಿದ್ದಾಗ. ಆಪ್ಷನ್ ಡಿ. ಅದರ ಕಾಲಾವರ್ತವು 12 ಗಂಟೆಗಳಿದ್ದಾಗ ಅದರ ಭೂಮಿಗೆ ಅಧಿಲಂಬವಾಗಿ ಪರಿಭ್ರಮಿಸುತ್ತಿರುವಾಗ. ಯಾವುದಂತಂದರೆ 40ನೇ ಪ್ರಶ್ನೆ ಆಪ್ಷನ್ ಎ. ಅದರ ಕಾಲಾವರ್ತವು ಸರಿಯಾದ ಆನ್ಸರ್. ಅದರ ಕಾಲಾವರ್ತವು 1 ದಿನವಾಗಿದ್ದು ಅದು ಭೂಮಿಯಂತೆ ಪರಿಭ್ರಮಿಸುತ್ತಿರುವಾಗ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಇಂಗಾಲದ ಯಾವ ರೂಪವು ಉತ್ತಮ ವಾಹಕವಾಗಿದೆ? ಸ್ಫಟಿಕ ರೂಪ, ವಜ್ರ, ಗ್ರಾಫೈಟ್, ಕಲ್ಲಿದ್ದಲು. ಯಾವುದಂತಂದರೆ ಗ್ರಾಫೈಟು ಸರಿಯಾದ ಆನ್ಸರು. ಗ್ರಾಫೈಟು ಇಂಗಾಲದ ಅತ್ಯುತ್ತಮ ರೂಪ, ಉತ್ತಮ ವಾಹಕ ಅಂತಂದರೆ ಗ್ರಾಫೈಟ್. ಇದನ್ನು ಎಲ್ಲಿ ಬಳಸ್ತೀವಿ ಅಂತ ಡ್ರೈ ಸೆಲ್ಗಳಲ್ಲಿ ಗ್ರಾಫೈಟ್ಗಳನ್ನು ಬಳಸ್ತಾರೆ. ಇನ್ನು ಕಲ್ಲಿದ್ದಲು ರೂಪಾಂತರವಾಗಿ ಆಗುವುದು ಏನಂತಂದರೆ ಗ್ರಾಫೈಟ್ ಆಗುತ್ತೆ ನೋಡಿ. ಕಲ್ಲಿದ್ದಲು ರೂಪಾಂತರವಾಗಿ ಆಗುವುದು ಯಾವುದಂತಂದರೆ ಗ್ರಾಫೈಟು. ನೆಕ್ಸ್ಟ್ ನೋಡಿ, ಒಂದು ಅಡಿಗೆ ಪಾತ್ರೆಗೆ ಈ ಕೆಳಗಂಡ ಯಾವ ಗುಣಧರ್ಮಗಳು ಸಂಯೋಜನೆ ಹೆಚ್ಚು ಅಪೇಕ್ಷಣೀಯ? ಅಧಿಕವಾದ ವಿಶಿಷ್ಟ ಉಷ್ಣತೆ ಮತ್ತು ಕಡಿಮೆ ಶಾಖ ವಹನತ್ವ. ಆಪ್ಷನ್ ಬಿ. ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ. ಆಪ್ಷನ್ ಸಿ. ಅಧಿಕ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ವಹನತ್ವ. ಆಪ್ಷನ್ ಡಿ. ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಕಡಿಮೆ ಶಾಖದ ವಹನತ್ವ. ಯಾವುದಂತಂದ್ರೆ 42ನೇ ಆನ್ಸರು ಕಡಿಮೆ ವಿಶಿಷ್ಟ ಉಷ್ಣತೆ ಮತ್ತು ಅಧಿಕ ಶಾಖ ಉಷ್ಣತೆ. ಆಪ್ಷನ್ ಬಿ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಒಂದು 220 ವೋಲ್ಟ್ ಸಾಲಿನ ಒಂದು 25 ವ್ಯಾಟ್ 200 ವೋಲ್ಟ್ ಮತ್ತು ಬಲ್ಬನ್ನು 100 ವ್ಯಾಟ್ 220 ವೋಲ್ಟ್ ಬಲ್ಬನ್ನು ಸರಣಿ ಸಂಪರ್ಕಿಸಲಾಗಿದೆ. ಹೀಗಿದ್ದಾಗ 25 ವ್ಯಾಟ್ನ ಬಲ್ಬು ಪ್ರಖರವಾಗಿ ಪ್ರಕಾಶಿಸುತ್ತದೆ, 100 ವ್ಯಾಟ್ ಬಲ್ಬು ಪ್ರಖರವಾಗಿ ಪ್ರಕಾಶಿಸುತ್ತದೆ. ಎರಡೂ ಸಹ ಸಮಾಗಮ ಪ್ರಕ್ರಿಯೆಯಿಂದ ಪ್ರಕಾಶಿಸುತ್ತದೆ. ಆಪ್ಷನ್ ಡಿ. ಇವೆರಡರಲ್ಲಿ ಯಾವುದು ಪ್ರಕಾಶಮಾನವಾಗಿರುವುದಿಲ್ಲ? ಯಾವುದಂತಂದರೆ 25 ವ್ಯಾಟು ಬಲ್ಬು ಪ್ರಖರವಾಗಿ ಪ್ರಕಾಶಿಸುತ್ತದೆ. ಸರಿಯಾದ ಆನ್ಸರ್ಗೆ. ನೆಕ್ಸ್ಟ್ ನೋಡಿ, 44ನೇ ಪ್ರಶ್ನೆ. ರಾಷ್ಟ್ರಪತಿಯವರ ಹುದ್ದೆಗೆ ನಿಗದಿಪಡಿಸಲಾದ ಅರ್ಹತೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಲ್ಲ? ಅವರು ಭಾರತ ಪ್ರಜೆಯಾಗಿರತಕ್ಕದ್ದು, ಅವರು ಸಂಸತ್ತಿನ ಹಾಲಿ ಸದಸ್ಯರಾಗಿರತಕ್ಕದ್ದು, ಅವರು ವಯಸ್ಸು 35 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಆಪ್ಷನ್ ಡಿ. ಅವರು ಭಾರತ ಸರ್ಕಾರ ಅಥವಾ ಯಾವುದೇ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರತಕ್ಕದ್ದು. ಯಾವುದಂತಂದ್ರೆ ಸರಿಯಿಲ್ಲದ್ದು. ಆಪ್ಷನ್ ಬಿ. ಅವರು ಸಂಸತ್ತಿನ ಹಾಲಿ ಸದಸ್ಯರಾಗಿರತಕ್ಕದ್ದು ಕೊಟ್ಟಿದ್ದಾರಲ್ಲ ಅದು ಆ ಥರ ಏನು ರೂಲ್ಸ್ ಇಲ್ಲ. ಅವರು ಸಂಸತ್ತಿನ ಸದಸ್ಯರಾಗೋದು ಕೂಡ ಭಾಗವಹಿಸಬಹುದು ರಾಷ್ಟ್ರಪತಿ. ಇನ್ನು ರಾಷ್ಟ್ರಪತಿ ಹುದ್ದೆ ಇರಬೇಕಂತ ತಿಳಿಸೋ ವಿಧಿ ಯಾವುದಂತಂದರೆ ಆರ್ಟಿಕಲ್ 52 ರಾಷ್ಟ್ರಪತಿಯ ಬಗ್ಗೆ ಹುದ್ದೆ ತಿಳಿಸೋ ಬಗ್ಗೆ. ಇನ್ನು ಅವರ ಅಧಿಕಾರಾವಧಿ ಯಾವುದಂತಂದರೆ 56ನೇ ವಿಧಿ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟಿದೆ ಅಂತಂದರೆ 5 ವರ್ಷ. ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ಇವರಿಗೆ ಯಾರು ಪ್ರಮಾಣ ವಚನ ಮಾಡ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಈ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ನೀಡುತ್ತಾರೆ. ರಾಷ್ಟ್ರಪತಿ ತಮ್ಮ ರಾಜೀನಾಮೆ ನೀಡಬೇಕಿದ್ದಲ್ಲಿ ತಮ್ಮ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ನೀಡುವರು. ಇನ್ನು ರಾಷ್ಟ್ರಪತಿ ಯಾರಿದ್ದಾರೆ ಪ್ರಸ್ತುತ ಅಂತಂದರೆ ರಾಮನಾಥ ಕೋವಿಂದ್ ಅವರು ಪ್ರಸ್ತುತ ಯಾರಿದ್ದಾರೆ? ರಾಮನಾಥ ಕೋವಿಂದ ವ್ಯಕ್ತಿಗತ 14ನೇ ರಾಷ್ಟ್ರಪತಿಯವರು, 2ನೇ ದಲಿತ ರಾಷ್ಟ್ರಪತಿ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಎಲ್ಲ ಪ್ರಜೆಗಳಿಗೂ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕು ಇರುತ್ತದೆ. ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರುವುದಿಲ್ಲ. ಭಾರತದಾದ್ಯಂತ ವ್ಯಕ್ತವಾಗಿ ಸಂಚರಿಸುವ ಹಕ್ಕು ಹೊಂದಿರುತ್ತಾರೆ. ಆಪ್ಷನ್ ಡಿ. ಯಾವುದೇ ವ್ಯಕ್ತಿಯನ್ನು ಕೈಗೊಳ್ಳುವ ಅಥವಾ ಯಾವುದೇ ವ್ಯಾಪಾರವನ್ನು ನಡೆಸುವ ಹಕ್ಕು ಹೊಂದಿರುತ್ತಾರೆ. ಯಾವುದಂತಂದರೆ ಸರಿಯಾದ ಆನ್ಸರ್ 45ನೇ ಪ್ರಶ್ನೆಗೆ ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರುವುದಿಲ್ಲ. ಸರಿಯಾದ ಆನ್ಸರ್ ಬಿ. ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವ ಹಕ್ಕು ಇರುವುದಿಲ್ಲ. ಆಪ್ಷನ್ ಬಿ ಸರಿಯಾದ ಆನ್ಸರ್ ನೋಡಿ. ನೆಕ್ಸ್ಟ್ ನೋಡಿ, 46ನೇ ಪ್ರಶ್ನೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನವರ ಸಂಬೋಧಿಸಿದ ಸ್ವಹಸ್ತಾಕ್ಷರಗಳಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬಹುದು. ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ, ಭಾರತದ ಮುಖ್ಯ ನ್ಯಾಯಾಧೀಶರಿಗೆ, ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರಿಗೆ,
ಭಾರತದ ರಾಷ್ಟ್ರಪತಿಗೆ. ಯಾರಿಗೆ ಅಂತಂದರೆ ಭಾರತದ ರಾಷ್ಟ್ರಪತಿಗೆ ಸರಿಯಾದ ಆನ್ಸರು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರನ್ನ ರಾಜೀನಾಮೆ ನೀಡಬಹುದು ಅಂತಂದರೆ ಅವರು ಹೈಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ನೇಮಿಸಿರ್ತಾರೆ. ಅದು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ನೀಡಬೇಕು ತಮ್ಮ ಹೈಕೋರ್ಟ್ನ ನ್ಯಾಯಾಧೀಶರು. ಇನ್ನು ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಂದರೆ ಇಲ್ಲಿ ರಾಜ್ಯಪಾಲರು. ನೋಡಿರ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಂದರೆ ರಾಜ್ಯಪಾಲರು ನೆನಪಿನಲ್ಲಿಟ್ಟು ಪ್ರಮಾಣ ವಚನ. ಆದರೆ ರಾಜೀನಾಮೆ ಮತ್ತು ನೇಮಕ ಮಾಡುವುದು ರಾಷ್ಟ್ರಪತಿಯಿಂದ. ಈ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಿವೆ? ಹೈಕೋರ್ಟ್ಗಳ ಸಂಖ್ಯೆ 25. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸತಕ್ಕದ್ದು. ಸೇವೆಗಳಲ್ಲಿ ಸಾಕಷ್ಟು ಪ್ರಾತಿನಿಧ್ಯವಿಲ್ಲದಂಥ ಯಾವುದೇ ಹಿಂದುಳಿದ ವರ್ಗಗಳ ಪ್ರಜೆಗಳ ಪರವಾಗಿ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಯಾವ ರೀತಿ ಮೀಸಲಾತಿ ಅವಕಾಶಗಳನ್ನು ಮಾಡಬಹುದರ ಬಗ್ಗೆ. ಒಂದು ಸೇವೆಯಿಂದ ಇನ್ನೊಂದು ಪದೋನ್ನತಿ ಮತ್ತು ವರ್ಗಾವಣೆ ಮಾಡಲು ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ. ಆಪ್ಷನ್ ಸಿ, ಸಿವಿಲ್ ಸೇವೆಗಳು ಮತ್ತು ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡುವ ಯಾವ ತತ್ವಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ. ಆಪ್ಷನ್ ಡಿ, ಸಿವಿಲ್ ಸೇವೆಗಳು ಮತ್ತು ಸಿವಿಲ್ ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡುವ ವಿಧಾನಗಳಿಂದ ಸಂಬಂಧಿಸಿದ ಎಲ್ಲ ವಿಷಯಗಳಿಗೆ. ಯಾವುದಂತಂದರೆ ಸರಿಯಾದ ಆನ್ಸರು ಆಪ್ಷನ್ ಡಿ, ಸಿವಿಲ್ ಸೇವೆ ಮತ್ತು ಸಿವಿಲ್ ಹುದ್ದೆಗಳಿಗೆ ನೇಮಕಾತಿಗಳನ್ನು ಮಾಡುವ ವಿಧಾನಗಳು ಸಂಬಂಧಿಸಿದ ಎಲ್ಲ ವಿಷಯಗಳು. ಸರಿಯಾದ ಆನ್ಸರು ಆಪ್ಷನ್ ಡಿ. ಈ ಪ್ರಸ್ತುತ UPSC ಚೇರ್ಮನ್ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಅರವಿಂದ್ ಸಕ್ಸೇನಾ ಅವರು UPSC ಚೇರ್ಮನ್ ಅವರಿದ್ದಾರೆ. UPSC ಚೇರ್ಮನ್ ಅರವಿಂದ್ ಸಕ್ಸೇನಾ ಪ್ರಸ್ತುತ. ಈ ಕೇಂದ್ರ ಲೋಕಸೇವಾ ಆಯೋಗ ಬರೋದು ಎಷ್ಟನೇ ವಿಧಿಯಲ್ಲಿ ಅಂತಂದರೆ ಸಂವಿಧಾನದ 312ನೇ ವಿಧಿಯಲ್ಲಿ ಲೋಕಸೇವಾ ಆಯೋಗ ಬರುತ್ತೆ, ಕೇಂದ್ರದ ಲೋಕಸೇವಾ ಆಯೋಗ. ನೆಕ್ಸ್ಟ್ ನೋಡಿ, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಭಾರತ ಪ್ರಜೆ ಎಂದು ಪರಿಗಣಿಸಲಾಗುವುದಿಲ್ಲ? ಭಾರತ ಪ್ರದೇಶದೊಳಗೆ ಆದಿವಾಸಿದಂಥ ಮತ್ತು ಭಾರತ ಪ್ರದೇಶದೊಳಗೆ ಜನಿಸಿದ ವ್ಯಕ್ತಿ. ಭಾರತ ಪ್ರದೇಶದೊಳಗೆ ಆದಿವಾಸಿದಂಥ ಮತ್ತು ಆ ವ್ಯಕ್ತಿ ತಂದೆ ತಾಯಿಗಳಲ್ಲಿ ಯಾರಾದರೊಬ್ಬರು ಭಾರತ ಪ್ರದೇಶದೊಳಗಿನ ಜನಿಸಿದಂಥ ವ್ಯಕ್ತಿ. ಭಾರತ ಪ್ರದೇಶದೊಳಗೆ ಆದಿವಾಸಿದಂಥ ಮತ್ತು 1947 ಆಗಸ್ಟ್ 15ರಿಂದ ಭಾರತ ಪ್ರದೇಶದೊಳಗೆ ಸಾಮಾನ್ಯ ನಿವಾಸಿಯಾಗಿರುವಂಥ ವ್ಯಕ್ತಿಯು. ಆಪ್ಷನ್ ಡಿ, ಭಾರತ ಪ್ರದೇಶದೊಳಗೆ ಆದಿವಾಸಿಯಂತಹ ಮತ್ತು ಸಂವಿಧಾನದ ಆರಂಭಗೊಂಡಂಥ ನಿಕಟ ಪೂರ್ವದಲ್ಲಿ ಕನಿಷ್ಠ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಭಾರತ ಪ್ರದೇಶದೊಳಗೆ ಸಾಮಾನ್ಯ ನಿವಾಸಿಯಾಗಿರಬೇಕು ವ್ಯಕ್ತಿ. ಯಾವುದಂತಂದರೆ ಸರಿಯಾದ ಆನ್ಸರು ಆಪ್ಷನ್ ಸಿ, ಭಾರತದ ಪ್ರದೇಶದೊಳಗೆ ಆದಿವಾಸಿ ಅಂತ ಮತ್ತು 1947 ಆಗಸ್ಟ್ 15ರಿಂದ ಭಾರತ ಪ್ರದೇಶದೊಳಗೆ ಸಾಮಾನ್ಯ ನಿವಾಸಿ ಆಗಿರುವಂಥ ವ್ಯಕ್ತಿ ಭಾರತ ಪ್ರದೇಶ ಅಂತೂ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, 49ನೇ ಪ್ರಶ್ನೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕೆಳಕಂಡ ಯಾವ ವಾಕ್ಯಾಂಗ ಕಾಣಿಸಿಕೊಳ್ಳುತ್ತದೆ? ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಯಾವ್ದು ಕಾಣ್ತೀವಿ ಅಂತಂದರೆ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಾರ್ವಭೌಮ ಸಮಾಜವಾದಿ. ಆಪ್ಷನ್ ಬಿ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕಾಣ್ತೀವಿ. ಈಗ ಭಾರತದ ಪೀಠಿಕೆಯನ್ನು ಇಲ್ಲಿ ತನಕ ಏಕೈಕ ಬಾರಿ ತಿದ್ದುಪಡಿ ಮಾಡಲಾಗಿದೆ. 1976 42ನೇ ತಿದ್ದುಪಡಿ ಮಾಡಿ ಏನನ್ನು ಸೇರಿಸ್ತಾರೆ ಅಂತಂದರೆ ಪೀಠಿಕೆಯಲ್ಲಿ ಜಾತ್ಯತೀತ ಸಮಾಜವಾದಿ ಐಕ್ಯತೆಯನ್ನು ಸೇರಿಸಲಾಗಿದೆ. ಏಕೈಕ ಯಾವುದಂತಂದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಭಾರತದ ಪೀಠಿಕೆ ಸಂವಿಧಾನದ ಪೀಠಿಕೆಯನ್ನು 1 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಇಲ್ಲಿ ತನಕ ಎಷ್ಟು ಬಾರಿ ಕೇಳಿದಾನೆ? ಕೇವಲ 1 ಬಾರಿ. ಅದು ಏನನ್ನು ಸೇರಿಸಿದ್ದಾರೆ ಅಂತಂದರೆ ಪೀಠಿಕೆಯಲ್ಲಿ ನಿಮ್ಗೆ ಗೊತ್ತಿರಬೇಕು, ಜಾತ್ಯತೀತ ಸಮಾಜವಾದಿ ಐಕ್ಯತೆಯನ್ನು ಈ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ನೋಡಿ, ರಾಜ್ಯದ ನಿಧಿಗಳಿಂದ ಸಹಾಯಧನ ಪಡೆಯುತ್ತಿರುವ ಯಾವುದೇ ಶಿಕ್ಷಣ ಸಂಸ್ಥೆಗೆ ಕೆಳಕಂಡ ಆಧಾರದ ಮೇಲೆ ಯಾವುದೇ ಪ್ರಜೆಗೂ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಕೇವಲ ಧರ್ಮದ ಕಾರಣಕ್ಕೆ, ಕೇವಲ ಭಾಷೆಯ ಕಾರಣಕ್ಕೆ, ಕೇವಲ ಜಾತಿ ಅಥವಾ ಜನಾಂಗದ ಕಾರಣಕ್ಕೆ. ಆಪ್ಷನ್ ಡಿ, ಕೇವಲ ಧರ್ಮ, ಭಾಷೆ, ಜನಾಂಗ ಅಥವಾ ಜಾತಿ ಅಥವಾ ಇವುಗಳಲ್ಲಿ ಯಾವುದೇ ಕಾರಣಕ್ಕೆ. ಆಪ್ಷನ್ ಡಿ ಸರಿಯಾದ ಆನ್ಸರು.
ಆರ್ಟಿಕಲ್ 29ರ ವಿಧಿಯ ಪ್ರಕಾರ ಕೇವಲ ಧರ್ಮ, ಜಾತಿ, ಜನಾಂಗ ಅಥವಾ ಜಾತಿ ಅಥವಾ ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಪ್ರವೇಶವನ್ನು ಅಥವಾ ಶಿಕ್ಷಣವನ್ನು ನಿರಾಕರಿಸುವಂತಿಲ್ಲ. ಇನ್ನು ಇದ್ರ ವಿಧಿ ಇನ್ನೊಂದು 29ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಜಾತಿ ಪ್ರಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ಇದರ ಬಗ್ಗೆ ಜಾತಿ, ಧರ್ಮ, ಲಿಂಗಗಳ ಬಗ್ಗೆ ತಾರತಮ್ಯ ಮಾಡುವಂತಿಲ್ಲ ಅಂತ 29ನೇ ವಿಧಿ ಹೇಳುತ್ತೆ. ಮೂಲಭೂತ ಹಕ್ಕುಗಳಲ್ಲಿ ಬರುವ 29ನೇ ವಿಧಿ ಇದರ ಕುರಿತು ಹೇಳುತ್ತದೆ. ಇನ್ನು ಮೂಲಭೂತ ಹಕ್ಕುಗಳು ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇಲ್ಲಿಗೆ ಪಾರ್ಟ್ 1 ಮುಗಿತು. 1ರಿಂದ 50 ಪ್ರಶ್ನೆಗಳ ಮುಗಿತು. ಉಳಿದ 51ರಿಂದ 100 ಪ್ರಶ್ನೆಗಳು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರುತ್ತೆ, ಅಲ್ಲಿ ಕೂಡ ನೀವು ನೋಡಬಹುದು. ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫಿಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿಗಳ ಅಳವಡಿಕೆಗೆ ನೀವು ಜೈನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸು, ಕಿಶೋರ 59 ರುಪೀಸು, ತರುಣ 159 ರುಪೀಸು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ತಲುಪೋರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.